ಯೇಸುಕ್ರಿಸ್ತನ ನಾಮದಲ್ಲಿ ಎಲ್ಲ ಆತ್ಮೀಯರಿಗೂ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಮರ್ಪಿಸ್ಕೊಳ್ತಾ ಇದ್ದೀನಿ. ಈ ರಾತ್ರಿ ದೇವರು ಕೆಲವು ನಿಮಿಷ ನಿಮ್ಮೊಟ್ಟಿಗೆ ಮಾತಾಡಬೇಕೆಂದು ನನಗೆ ಆಲೋಚನೆಯನ್ನು ಕೊಟ್ಟು ನಿಲ್ಲಿಸಿದ್ದಾರೆ. ಚಿಕ್ಕ ಪ್ರಾರ್ಥನೆ ಮೂಲಕ ಈ ಒಂದು ದೇವರ ಮಾತುಗಳನ್ನು ಕೇಳೋದಕ್ಕೆ ನಾವು ಸಿದ್ಧರಾಗೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಇದುವರೆಗೂ ಕಾದು ಕಾಪಾಡಿ ತಂದೆ, ನಿಮ್ಮ ಕಣ್ಮಣಿಯಂತೆ ನಮ್ಮನ್ನು ನಡೆಸುತ್ತಾ ನಿಮ್ಮ ಪ್ರೇಮಕ್ಕಾಗಿ ಸ್ತೋತ್ರ ತಂದೆ. ನಿಮ್ಮ ಮಾತುಗಳನ್ನು ಹೇಳೋದಕ್ಕಾಗುವಂತೆ ತಂದೆ, ನೀವು ತಾನೇ ತಂದೆ ಪ್ರೇರೇಪಣೆಯನ್ನು ಕೊಟ್ಟು ಇದನ್ನು ತಂದೆ ಮಾತಾಡುವುದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೇಳುವಂಥ ಮಾತುಗಳು ನಿಮ್ಮ ಮಾತುಗಳಾಗಿದೆ ತಂದೆ. ಪವಿತ್ರಾತ್ಮನ ಸಹಾಯದೊಟ್ಟಿಗೆ ಮಾತನಾಡೋಕ್ಕಾಗುವಂತೆ ತಂದೆ ನನ್ನನ್ನು ಸ್ಥಿರಪಡಿಸಿರಿ, ಬಲಪಡಿಸಿ ನಿಮ್ಮ ಮಹಿಮೆಗೋಸ್ಕರ ಮಾತನಾಡುವುದಕ್ಕೆ ತಂದೆ ನೀವು ತಾನೇ ನನ್ನ ಬಾಯಿಗೆ ಬಾಯಿಯಾಗಿ ನಿಮ್ಮ ಆಲೋಚನೆಗೆ ನನ್ನ ಆಲೋಚನೆಗಳನ್ನಾಗಿ ಮಾತನಾಡುವುದಕ್ಕೆ ಸಹಾಯದ ಹಸ್ತದಲ್ಲಿ ನೀಡಿ ನಾನು ನಡೆಸಬೇಕೆಂದು ಈ ಪ್ರಾರ್ಥನೆಯನ್ನು ನಿಮ್ಮ ಪ್ರಿಯ ಕುಮಾರನಾದ ಯೇಸು ಸ್ವಾಮಿಯ ನಾಮದಲ್ಲಿ ಬೇಡುವನಾಗಿಪ್ಪ ತಂದೆ, ಆಮೇಲೆ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಆತ್ಮೀಯರಿಗೂ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ. ಇದನ್ನು ಕಳೆದ ವಾರ ಕೀರ್ತನೆ ಗ್ರಂಥ 1ನೇ ಅಧ್ಯಾಯದ ಕೆಲವು ವಿಷಯಗಳನ್ನು ನೋಡಿದೋ, ಜ್ಞಾನೋಕ್ತಿಗಳ ಕೆಲವು ವಿಷಯಗಳನ್ನು ನೋಡಿದೋ. ಈ ದಿನ 2ನೇ ಕೀರ್ತನೆ ಗ್ರಂಥದ ಕೆಲವೊಂದು ವಿಷಯಗಳನ್ನು ನಾವು ನೋಡಿಕೊಳ್ಳೋಣ. ಪ್ರಿಯರೇ, ಎಲ್ಲರೂ ನಿಮ್ಮ ಹೃದಯವನ್ನು, ನಿಮ್ಮ ಕಿವಿಯನ್ನು ದೇವರ ಕಡೆ ತಿರುಗಿಸುವುದಾದರೆ ದೇವರು ಮಾತನಾಡುವುದಕ್ಕೆ ಯಾವಾಗಲೂ ಸಿದ್ಧವಾಗಿರ್ತಾರೆ. ಪ್ರಿಯರೇ, ಕಿವಿ ಉಳ್ಳವರಾದ ನಾವು ಕೇಳಬೇಕು. ಯೇಸು ಸ್ವಾಮಿ ಹೇಳುವಂಥ ಮಾತು, ಕಿವಿ ಉಳ್ಳವನು ಕೇಳಲಿ. ಏನು ದೇವರೇ, ಕಿವಿ ಇದೆ, ನೀವೇ ಕೊಟ್ಟಿದ್ದೀರಾ. ಕಣ್ಣುಳ್ಳವನು ನೋಡನು, ಕಿವಿ ಉಳ್ಳವನು ಕೇಳನು ಅಂತ ದೇವರ ವಾಕ್ಯ ಹೇಳುತ್ತೆ. ಕಣ್ಣು ಕೊಟ್ಟರು ನೀವೇ, ಕಿವಿ ಕೊಟ್ಟರು ನೀವೇ, ಮತ್ತೆ ಯಾಕೆ ದೇವರೇ ಕಿವಿ ಉಳ್ಳವನು ಕೇಳಲಿ ಅಂತ ಹೇಳ್ತಾ ಇದ್ದೀರಾ ಅಂತಂದರೆ, ಕಿವಿ ಇರುತ್ತೆ ಪ್ರಿಯರೇ, ಆದರೆ ಆತ್ಮಿಕ ಕಿವಿ. ದೇವರು ಹೇಳುವಂಥ ಮಾತು ಆತ್ಮಿಕವಾಗಿರುತ್ತೆ, ಭೌತಿಕವಾಗಿರಲ್ಲ ಪ್ರಿಯರೇ. ನಮ್ಮ ಆಲೋಚನೆ ದೇವರ ಆಲೋಚನೆಗೆ ಸೇರದೇ ಇದ್ದಾಗ ನಾವು ಭೌತಿಕವಾಗಿ ಅದನ್ನು ಆಲೋಚನೆ ಮಾಡ್ತೇವೆ ಪ್ರಿಯರೇ. ಭೌತಿಕವಾಗಿ ದೇವರ ಮಾತು ಆತ್ಮಿಕವಾಗಿರುತ್ತೆ. ಆತನು ದೇವರು, ಆತನ ಒಂದು ಮಾತುಗಳನ್ನು ಅರ್ಥ ಮಾಡ್ಕೋಬೇಕಂದ್ರೆ ಆತನ ಒಂದು ಜ್ಞಾನದಲ್ಲಿ ಹೋಗಬೇಕಾಗುತ್ತೆ. ಒಂದು ಕಡೆ ದಾವೀದನು ಹೇಳುವಂಥ ಮಾತು, ರಾಜನು ಕೀರ್ತನೆ ಗ್ರಂಥ 119:18ನೇ ವಚನದಲ್ಲಿ ಹೇಳುವಂಥ ಮಾತೇನೆಂದರೆ, ಯೆಹೋವನೇ ನನ್ನ ಕಣ್ಣನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವನು ಅಂತ ಹೇಳ್ತಾರೆ. ಅಂದರೆ ದಾವೀದನು ಕೂಡನಾಗಿದ್ನ ಅಂತ ಹೇಳಿದ್ರೆ, ಕೂಡನಲ್ಲ ಆತನು. ನನ್ನ ಕಣ್ಣನ್ನು ತೆರೆ ಅಂತ ಹೇಳ್ತಾ ಏನಂದರೆ ಆತ್ಮಿಕ ಕಣ್ಣನ್ನು ತೆರೆ. ಪೌಲನಿಗೆ ಭೌತಿಕವಾದಂಥ ಕಣ್ಣಿನಿಂದ ದೇವರನ್ನು ನೋಡೋಕ್ಕಾಗ್ತಿರೋಂಥ ಕಾರಣಕ್ಕೆ ಆತನ ಕಣ್ಣಿಗೆ ಅಂಟು ಬೆಳೆದಿರ್ತದೆ. ಅಂದರೆ ಒಂದು ಪರೆಯಂತೆ ಇರುತ್ತೆ ಪ್ರಿಯ. ಭಕ್ತನಿಗೆ ದೇವರು ದರ್ಶನ ಕೊಟ್ಟು ಪೌಲನ ಬಗ್ಗೆ ಕಳಿಸುವಾಗ ಆ ಪರೆ ಬೀಳುತ್ತೆ ಪ್ರಿಯ, ಭೌತಿಕವಾದಂಥ ಪರೆ ಪ್ರಿಯ. ದಾವೀದನು ಹೇಳುವಂಥ ಮಾತು, ನನ್ನ ಕಣ್ಣನ್ನು ತೆರೆ ಅಂದರೆ ಆತ್ಮಿಕ ಕಣ್ಣನ್ನು ತೆರೆ. ಆತ್ಮಿಕ ಕಣ್ಣನ್ನು ತೆರೆದ್ರೆ ಏನಾಗುತ್ತೆ ಅಂದರೆ ನಮ್ಮ ಮನೋನೇತ್ರಗಳು ಬೆಳಗುತ್ತೆ ಪ್ರಿಯ, ನಮ್ಮ ಮನೋನೇತ್ರಗಳು ಬೆಳಗುತ್ತೆ. ಓಕೆ, ನಾವು ದೇವರ ವಿಷಯದಲ್ಲಿ ನಾವು ಬರೋಣ. ಕೀರ್ತನೆ ಗ್ರಂಥ 2ನೇ ಅಧ್ಯಾಯವನ್ನು ಈ ದಿನ ನಾವು ನೋಡಿಕೊಳ್ಳೋಣ. ದೇವರು ಹೇಳುವಂಥ ಮಾತು 1ನೇ ಅಧ್ಯಾಯದಿಂದ 1ನೇ ವಚನದಿಂದ ಕೆಲವು ವಚನಗಳನ್ನು ಓದಿಕೊಳ್ಳೋಣ. ಕೀರ್ತನೆ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ, ಅನ್ಯ ಜನಗಳು ದೊಂಬಿ ಮಾಡುವುದು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? ಅನ್ಯ ಜನರು ದೊಂಬಿ ಮಾಡುವುದೇಕೆ, ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ ಅಂತ ಭಕ್ತನು ಹೇಳ್ತಾ ಇದ್ದಾನೆ. ಅನ್ಯ ಜನಗಳು ವ್ಯರ್ಥ ಕಾರ್ಯವನ್ನು ಯೋಚಿಸ್ತಾರಂತೆ, ದೊಂಬಿ ಮಾಡ್ತಾರಂತೆ. ಅಂದರೆ ಜಗಳ ಪ್ರಿಯರೇ. ಮಾತು ಬಿಟ್ಟರೆ ಜಗಳವೇ ಹೊರತು ಸಮಾಧಾನದ ಮಾರ್ಗವನ್ನೇ ಅರಿಯರು ಅಂತ ದೇವರ ವಾಕ್ಯ ನಮ್ಮ ಕಡೆ ಹೇಳುತ್ತೆ. ರೋಮಬರದ ಪತ್ರಿಕೆಯಲ್ಲಿ ದೇವರು ಹೇಳುವಂಥ ಮಾತೇನೆಂದರೆ, ಸಮಾಧಾನವನ್ನೇ ಅರಿಯರು. ಸಮಾಧಾನ ಹೇಗಾಗಬೇಕು ಅಂತ ಗೊತ್ತಿಲ್ಲ ಅಂತ ಪ್ರಿಯರೇ. ಏನಪ್ಪ ಅಂದರೆ ಏನು ಅನ್ನೋಂಥ ಪ್ರಪಂಚ. ಏನಪ್ಪ ಅಂದರೆ ಏನಣ್ಣ ಏನು ತಮ್ಮ ಅಂತ ಹೇಳುವಂಥ ಪ್ರಪಂಚ ಅಲ್ಲ ಇದು. ಏನಪ್ಪ ಅಂದರೆ ಏನು
ಇವಾಗ ಅಂತ ಹೇಳುವಂಥ ಪ್ರಪಂಚದ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಅರ್ಥ ಮಾಡಿಕೊಳ್ಳೋಣ ಪ್ರೇರೆ, ಪ್ರಪಂಚ ಯಾವ ಮಟ್ಟಿಗೆ ಕೆಟ್ಟೋಗಿದೆ ಅಂದರೆ, ಅನ್ಯ ಜನಗಳು ದೊಂಬಿ ಮಾಡುವುದು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ ಅಂತ ಕ್ವಶನ್ ಆಗಿದ್ದಾರೆ. ಯಾಕೆ ಈ ಥರ ಮಾಡ್ತಾರೆ ಅಂದರೆ, ಘಟ ಸರ್ಪನು ಎಲ್ಲರ ಆಲೋಚನೆಯಲ್ಲಿ ಇದ್ದಾನೆ ಪ್ರೇರೆ. ಘಟ ಸರ್ಪನು ಏನಾಗಿದೆ ಅಂದರೆ, ಅವರ ಹೃದಯದಲ್ಲಿ ಸೇರಿಕೊಂಡು ಮಾಡಬಾರದ ಮಾತು, ಆಡಬಾರದ ಮಾತು, ಮಾಡಬಾರದ ಯೋಚನೆ, ಮಾಡಬಾರದ ಕೆಲಸ, ಇದನ್ನೆಲ್ಲ ಮಾಡಿ ನಾಶನದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? ವ್ಯರ್ಥ. ಅವರ ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ ದೇವರನ್ನು ಕುರಿತು, ದೇವರ ಆಲೋಚನೆಯನ್ನು ಕುರಿತು 1% ಹುಡುಕೋದಕ್ಕೂ ಬಹಳ ಕಷ್ಟ ಪ್ರೇರೆ, ಬಹಳನೇ ಕಷ್ಟ. ಅದಕ್ಕೆ ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನದಲ್ಲಿ ಎಲ್ಲರಿಗೂ ಸುಪರಿಚಿತವಾದಂಥ ವಾಕ್ಯ ಅದು. ತುಂಬ ದೇವರು ನೊಂದುಕೊಂಡು ಹೇಳುವಂಥ ಮಾತು. ಮನುಷ್ಯರ ಹೃದಯದಲ್ಲಿ ಏನಾಗಿದೆ, ಯಾವಾಗಲೂ ಕೆಟ್ಟ ಆಲೋಚನೆ ಯೋಚಿಸ್ತಿರೋದ್ರಿಂದ ಏನಾಗಿದೆ ಅಂದರೆ ದೇವರ ಮನಸ್ಸಿಗೆ ನೋವಾಗ್ತದೆ. ಯಾವಾಗಲೂ ಅವರ ಹೃದಯದಲ್ಲಿ ಬರೀ ಕೆಟ್ಟ ಆಲೋಚನೆ ಅಂತೆ. ಮನುಷ್ಯರ ಹೃದಯದಲ್ಲಿ ಯಾವಾಗಲೂ ವ್ಯರ್ಥವಾದ ಆಲೋಚನೆ, ಕೆಟ್ಟವಾದ ಆಲೋಚನೆ, ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು. ಆ ಒಂದು ಜಾಗದಲ್ಲಿ ಏನಾಯ್ತೈತೆ, ಇಲ್ಲೇನಾಯ್ತೈತೆ, ಅವ್ರೇಗಿದ್ದಾರೆ, ಇವ್ರೇಗಿದ್ದಾರೆ ನೋಡಿ, ಬರೀ ಕೆಟ್ಟ ಆಲೋಚನೆ ಹೊರತು ಬೇರೆ. ಇನ್ನು ಬಿಡಿಸಿ ಹೇಳ್ಬೇಕಂದ್ರೆ, ಆ ಹುಡುಗಿ ನೋಡೋದು, ಈ ಹೆಣ್ಮಗಳನ್ನ ನೋಡೋದು, ಅವ್ರ ಬಗ್ಗೆ ಮಾತಾಡೋದು, ಇವಳು ಹಂಗೆ ಕಣೋ, ಅವ್ನು ಹಂಗೆ ಕಣೋ, ಇವ್ರು ಹಿಂಗೆ ಕಣೋ ಅಂತ ಅವ್ರ ಬಗ್ಗೆ ವ್ಯರ್ಥ ಕಾರ್ಯವನ್ನೇ ಆಲೋಚನೆ ಮಾಡ್ತಾರೋ ಹೊರತು ನನ್ನ ಜೀವಿತ ಎಂಥದ್ದು, ನಾನು ಈ ದಿನ ಪಾಪದಲ್ಲಿ ಸುಖದಲ್ಲಿ ಮುಳುಗಿದ್ದಾರೆ ಬೇರೆ. ಪಾಪದ ಕೆಸರಿನಲ್ಲಿ ಮುಳುಗಿ ಸಂತೋಷ ಪಡ್ತಾ ಇದ್ದಾರೆ. ನನಗೆ ನಾಳೆ ದಿವಸ ದೇವ್ರು ಬಿಡ್ತಾರ, ದೇವ್ರನ್ನ ಒಂದು ದಿವಸ ನನ್ನ ಹಿಡ್ಕೋತಾರೆ, ನಾನು ಏನು ಹೇಳೋಕ್ಕಾಗುತ್ತೆ ದೇವ್ರಿಗೆ? ನನ್ನ ಹೃದಯದ ಒಂದು ಆಲೋಚನೆಗಳನ್ನು ಮನುಷ್ಯರಿಗೆ ಅರ್ಥ ಆಗಲ್ಲ, ದೇವರಿಗೆ ಸಂಪೂರ್ಣವಾಗಿ ಕಾಣುವಂಥದ್ದಾಗಿದೆ. ಯಾಕಂದರೆ ದೇವರು ಹೃದಯವನ್ನೇ ನೋಡುವವನಾಗಿದ್ದಾನೆ ಹೊರತು ನಿಮ್ಮ ಮುಖವನ್ನು, ನಿಮ್ಮ ಮುಖವನ್ನು ನೋಡಿ ಅನೇಕರನ್ನ ಮೋಸ ಮಾಡ್ಬೋದು ಪ್ರೇರೆ. ಮುಖ ನೋಡಿ ಅನೇಕರು ಮೋಸ ಹೋಗೋರು ಇದ್ದಾರೆ. ಮದುವೆ ಮಾಡುವಂಥ ತಂದೆ ತಾಯಿ ಮಕ್ಕಳುಗಳಾಗಿರ್ಬೋದು. ಹೆಣ್ಣು ನೋಡೋದ್ರಲ್ಲಿ ದೇವತೆ ಅಂತ ಲಕ್ಷ್ಮೀ ಥರ ಇದ್ದಾಳ್ರಿ, ನನ್ನ ಮಗನಿಗೆ ತುಂಬ ಸೂಟ್ ಆಗ್ತದೆ ಅಂತ ಮಾಡ್ದಾದ್ಮೇಲೆ ಆತಳು ರಾಕ್ಷಸಿಯಾಗಿರ್ತಾಳೆ. ಈತನು ನನ್ನ ಮಗಳಿಗೆ ಒಳ್ಳೆ ಅಳಿಯ ಸಿಗ್ತಾವನ್ರಿ, ಮಾಡ್ಬಿಡೋಣ ರೀ, ಅವ್ರಿಬ್ಬರು ಜೋಡಿ ಮಾಡಿಸ್ದಂಗೆ ಐತರಿ ಅಂತ ಮಾಡ್ತಾರೆ. ಅವನು ದೊಡ್ಡ ನರಹಂತಕ, ರಾಕ್ಷಸ, ಕಾಮಂದಕ ಆಗಿರ್ತಾನೆ ಪ್ರೇರೆ. ಅಂದರೆ ಮುಖ ನೋಡಿ ನೀವೇನಾಗ್ತಾ ಇದ್ದೀರ ಅಂದರೆ ಮರಳಾಗ್ತಾ ಇದ್ದೀರಿ. ದೇವರು ಏನನ್ನು ನೋಡುವನಾಗಿದಂಥ ಒಳ್ಳೆ ಗುಣ ಲಕ್ಷಣ ಇದು ಸೌಂದರ್ಯವನ್ನು ನೋಡಿ ಅದ್ರ ಒಳಗಡೆ ಹೋಗುವಂಥ ವಿಷಯ ಅಲ್ಲ. ಸೌಂದರ್ಯ ಇರೋರ ಹತ್ರ ಇದು ಇರ್ತದಂತ ನಾನು ಹೇಳ್ತಾ ಇಲ್ಲ, ಅಥವಾ ಸೌಂದರ್ಯ ಇರೋರ ಹತ್ರನೂ ಗುಣಲಕ್ಷಣ ಇರ್ತೈತೆ ಅಂತ ನಾನು ಹೇಳ್ತಾ ಇಲ್ಲ ಪ್ರೇರೆ. ಆಗಬಹುದು, ಆಗದೇನೂ ಇರ್ಬೋದು. ಅರ್ಥ ಆಯ್ತಾ? ಸೌಂದರ್ಯ ಇರೋರ ಹತ್ರ ಒಳ್ಳೆ ಗುಣಲಕ್ಷಣ ಇರೋದಕ್ಕೂ ಸಾಧ್ಯ ಇರುತ್ತೆ, ಸೌಂದರ್ಯ ಇಲ್ಲದೇ ಇರೋರ ಹತ್ರನೂ ಒಳ್ಳೆ ಗುಣಲಕ್ಷಣಗಳು ಇರೋದಕ್ಕೆ ಸಾಧ್ಯ ಇರುತ್ತೆ. ಅದೇ ರೀತಿ ಸೌಂದರ್ಯ ಇರೋರ ಹತ್ರನೂ ನೀಚ ಬುದ್ಧಿ, ನೀಚ ನಡವಳಿಕೆ, ಕಾಮದೃಷ್ಟಿಯಿಂದ ನೋಡುವಂಥ ನೀಚತನ ಅದು ಇರೋದಕ್ಕೆ ಸಾಧ್ಯತೆ ಇರುತ್ತೆ. ಮತ್ತು ಚೆನ್ನಾಗಿಲ್ದಿರೋದ್ರ ಗುಣದಲ್ಲಿ, ಅವರ ಹೃದಯದಲ್ಲೂ ಕೂಡ ಕಲ್ಮಶ, ಕಪಟ, ಕಾಮಪಿಚಾಚಿ ಬುದ್ಧಿ ಇರೋದಕ್ಕೂ ಸಾಧ್ಯತೆ ಇರುತ್ತೆ ಬೇರೆ. ದೇವರ ಮಾತುಗಳು ಬೇರೆ. ಮನುಷ್ಯರ ಹೃದಯವು ಕೆಟ್ಟು ಹೋಗಿದೆ ಬೇರೆ. ನೋಡಿ, ನಾವು ಆದಿಕಾಂಡದಲ್ಲಿ ನಾವು ನೋಡಿಕೊಳ್ಳೋದು 6ನೇ ಅಧ್ಯಾಯ 5ನೇ ವಚನದಲ್ಲಿ ದೇವರು ದುಃಖಪಟ್ಟು ಹೇಳುವಂಥ ಮಾತು ಪ್ರತಿಯೊಬ್ಬರು ಗಮನಿಸಿ ಬೇರೆ. ಈ ನಿಜವಾಗ್ಲೂ ಈ ಸತ್ಯವೇದ ಗ್ರಂಥ ಅಷ್ಟು ಅದ್ಭುತವಾಗಿ ಮನುಷ್ಯರ ಅಂಗಾಲಿಂದ ಹಿಡಿದು ನಡಿನತ್ತಿಯವರೆಗೂ ಆತನ ಹೃದಯದಲ್ಲಿ ನಡೆಯುವಂಥ ಆಲೋಚನೆ, ಆತನ ಕಣ್ಣಿನಲ್ಲಿ ಬರುವಂಥ ಕೆಟ್ಟ ಆಲೋಚನೆ, ಆತನ ಕಣ್ಣಿನಿಂದ ನೋಡುವಂಥ ಕೆಟ್ಟ ದೃಷ್ಟಿ, ಆತನ ಕಿವಿಯಿಂದ ಕೇಳುವಂಥ ಕೆಟ್ಟ ಮಾತು ಮತ್ತು ಬಾಯಿಂದ ಆಡುವಂಥ ಕೆಟ್ಟ ಮಾತು, ಪ್ರತಿಯೊಂದು ಹೀಗೆ ಮಾಡ್ತಾನೆ ಅಂತ ಅದ್ಭುತವಾದಂಥ ಗ್ರಂಥದಲ್ಲಿ ಕಾಲಿಂದ ಹಿಡಿದು ನಡುನತ್ತಿಯವರೆಗೂ ಮನುಷ್ಯನ ನಡವಳಿಕೆಯನ್ನು ಪರಿಶೀಲಿಸಿ ಬರೆದಿರುವಂಥ ಸತ್ಯವೇದ ಗ್ರಂಥವೇ ಹೊರತು ಮನುಷ್ಯನ ಪ್ರವರ್ತನೆ, ಮನುಷ್ಯನ ನಡವಳಿಕೆ ನಿಜವಾಗ್ಲೂ ಹೇಳಬೇಕಂದ್ರೆ ಯಾವ ಗ್ರಂಥದಲ್ಲೂ ಈ ರೀತಿ ಬರೆದಿಲ್ಲ ಪ್ರೇರೆ. ಅದ್ಭುತ ಪ್ರೇರೆ. ನೋಡಿ ಪ್ರೇರೆ, ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ತಂದೆಯಾದ ಪರಮಾತ್ಮನು ನೋಡಿ ತನ್ನ ಹೃದಯದಲ್ಲಿ ನೊಂದುಕೊಂಡಂಥದ್ದು. ನೋವಾಯ್ತು, ದೇವರಿಗೆ ನೋವು ಪ್ರಿಯರೇ. ಹೃದಯ ಕೊಟ್ಟಿದ್ದು ಆತನೇ,
ಆತನಿಗೆ ನೋವು ಉಂಟು ಮಾಡಿಬಿಟ್ಟಿದ್ದಾರೆ ಪ್ರೇರೆ. ಪ್ರಪಂಚದಲ್ಲಿರುವಂಥ ಜನ ನಾವು ಏನು ಮಾಡಿದ್ದೀವಿ ಅಂದರೆ, ಹೃದಯ ಕೊಟ್ಟಂತ ದೇವರಿಗೆ ನೋವು ಮಾಡಿ, ಮತ್ತು ತಂದೆ ತಾಯಿನ ಬಿಡ್ತಾವ್ರ ಅಂತಂದರೆ ತಂದೆ ತಾಯಿನೂ ಬಿಡ್ತಾ ಇಲ್ಲ. ಹುಟ್ಟಿಸಿದ್ದು ತಂದೆ ತಾಯಿನೇ, ಅವ್ರನ್ನೇ ಬಿಡ್ತಲ್ಲ ಅಂದರೆ ದೇವ್ರಿಗೆ ಬಿಡ್ತಾರ ಪ್ರೇರೆ? ತಂದೆ ತಾಯಿ ಮನಸ್ಸನ್ನು ನೋಯಿಸುವಂಥ ಮಕ್ಕಳುಗಳು ಅನೇಕರು ಇರ್ಬೇಕಾರೆ ಮತ್ತು ದೇವ್ರಿಗೆ ಅವ್ರಿಗೆ ಲೆಕ್ಕನೇ ಇಲ್ಲ ಪ್ರೇರೆ. ದೇವರು ಲೆಕ್ಕನೇ ಇಲ್ಲ ಪ್ರೇರೆ. ನೋಡಿ, ಅದೇ ಕೀರ್ತನೆ ಗ್ರಂಥದಲ್ಲಿ ಭಕ್ತನು ಹೇಳುವಂಥ ಮಾತು. ಬರೋಣ ಪ್ರೇರೆ, 2ನೇ ಅಧ್ಯಾಯಕ್ಕೆ ಬರೋಣ. ಯೆಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ. ಏನು ಪ್ರೇರೆ? ಯೆಹೋವನಿಗೂ ಆತನು ಅಭಿಷೇಕಿಸಿದವನಿಗೂ. ಯೇಸು ಕ್ರಿಸ್ತನಲ್ಲಿ ದೀಕ್ಷೆ ಸ್ಥಾನ ತೆಗೆದುಕೊಂಡಂಥ ಪ್ರತಿಯೊಬ್ಬರು ಏನಾಗಿದ್ದಾರೆ ಅಂದರೆ ಅಭಿಷಕ್ತರು. ಯೇಸು ಕ್ರಿಸ್ತನು ಯಾರು ಪ್ರೇರೆ? ಅನೇಕರು ಸೇವಕರು ಕೇಳುವಂಥ ಮಾತು, ನೀವು ಅಭಿಷೇಕ ಹೊಂದಿದ್ದೀರಾ? ಅನ್ಯ ಭಾಷೆ ಮಾತಾಡ್ತೀರಾ? ದೇವರ ವರ ಇದೆಯಾ ಅಂತ ಕೇಳುವಂಥ, ತಿಳಿಯದೆ ಕೇಳುವಂಥ ಅಮಾಯಕ ಹುಚ್ಚ ಸೇವಕರು ಇದ್ದಾರೆ. ಅಮಾಯಕತೆ ತಿಳಿಯದೆ ಮಾತಾಡುವಂಥ ಮಾತು ಅವ್ರ ಕಂಡ್ರೆ ನನಗೆ ಗೌರವ ಇದೆ ಪ್ರೇರೆ. ಆದರೆ ತಿಳಿಯದೆ ವಾಕ್ಯವನ್ನು ತಿಳ್ಕೊಬೇಕಲ್ವ ಬೇರೆ. ಒಬ್ಬ ಮೇಷ್ಟ್ರು 4 ಜನಕ್ಕೆ ಪಾಠ ಹೇಳಬೇಕು ಅಂದರೆ ಆತನು ಫಸ್ಟ್ ಏನು ಮಾಡಬೇಕಂದ್ರೆ ಅದನ್ನು ಪಾಠ ಕಲ್ತು ಅದನ್ನು ಸ್ಟಡಿ ಮಾಡಿರ್ತಾರೆ. ಸ್ಟಡಿ ಮಾಡಿ ಒಂದು ಸರ್ಟಿಫಿಕೇಟ್ ತೊಗೊಂಡು ಹೋಗಿ ನಿಂತಿರ್ತಾರೆ ಸ್ಟೇಜಲ್ಲಿ 4 ಜನಕ್ಕೆ ಬೋಧನೆ ಮಾಡೋದಕ್ಕೆ ಅಲ್ವಾ. ಅದೇ ರೀತಿ ನೀವು ಸರ್ಟಿಫಿಕೇಟ್ ತೊಗೊಂಡು ಆತವ್ರು ಹೇಳಿದವರು ನಿಮ್ಗೆ ಕರೆಕ್ಟಾಗಿ ಹೇಳಿದಾರ ಇಲ್ವಾ, ಅದೇ ಗೊತ್ತಾಯ್ತಲ್ಲ ಬೇರೆ. ಅದು ಏನು ಬೋಧನೆ ಕಲ್ತಿದ್ದೀರಿ, ಏನು ಅಭಿಷೇಕ ಹೊಂದಿದ್ದೀರಾ ಅಂತಾರಲ್ಲ. ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷೆ ಸ್ಥಾನ ತೆಗೆದುಕೊಂಡವರು ಪ್ರತಿಯೊಬ್ಬರು ಅಭಿಷೇಕಿಸಲ್ಪಟ್ಟವರು. ಇನ್ನೆಲ್ಲೋ ಆಕಾಶದಿಂದನೋ ಪರಲೋಕದಿಂದನೋ ಅಭಿಷೇಕ ಬರೋದಲ್ಲ, ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿದೆ ಪ್ರೇರೆ, ಅಭಿಷೇಕ ಬಂದಿದೆ. ಜನರು ಹೇಳುವಂಥ ಮಾತು, ಅಭಿಷೇಕಿಸಿದನು ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ, ಈಗಲೂ ನಿಂತಿದ್ದಾರೆ. ಭೂಪತಿಗಳು, ಅರಸರುಗಳು, ರಾಜರುಗಳು, ಮುಖ್ಯಮಂತ್ರಿಗಳು, MLAಗಳು ಯಾರಿಗೆ? ಯೇಸು ಕ್ರಿಸ್ತನನ್ನು ಹಿಂಬಾಲಿಸೋರಿಗೆ ಹಿಂಸೆಗಳನ್ನು ಕೊಡ್ತಾ ಇದ್ದಾರೆ. ಒಳ್ಳೆ ಮಾತು ಹೇಳಿದ್ರೆ ಅವ್ರಿಗೆ ಅರ್ಥ ಆಯ್ತಲ್ಲ ಪ್ರೇರೆ. ಅವ್ರ ಕಣ್ಗಳು ಏನಾಗಿದೆ ಅಂದರೆ ಮುಚ್ಚಲ್ಪಟ್ಟಿದೆ. ದುಷ್ಟನು ಈ ಪ್ರಪಂಚವನ್ನು ಸರ್ವನಾಶ ಮಾಡೋದಕ್ಕೆ ಬಂದಿರುವಂಥ ಘಟಸರ್ಪನ ಏನು ಮಾಡ್ತಾನೆ ಅಂದರೆ, ಆತನು ಡೈರೆಕ್ಟಾಗಿ ಬಂದು ಏನೂ ಮಾಡೋಕ್ಕಾಗಲ್ಲ ಪ್ರೇರೆ. ಇಂಡೈರೆಕ್ಟಾಗಿ ಅಂದರೆ ಜನರುಗಳ ಮೂಲಕ ಏನೇಳಿ ಜನರುಗಳ ಹೃದಯದಲ್ಲಿ ಸೇರಿಕೊಂಡು ಕ್ರೈಸ್ತರಿಗೆ ವಿರೋಧವಾಗಿ ಒಳಸಂಚುಗಳನ್ನು ಮಾಡಿ ಕ್ರೈಸ್ತರು ಮತಾಂತರ ಮಾಡ್ತಾಯಿದ್ದಾರೆ, ಮತ್ತೊಂದು ಮಾಡ್ತಾಯಿದ್ದಾರೆ, ಇನ್ನೊಂದು ಮಾಡ್ತಾಯಿದ್ದಾರೆ. ಇವ್ರನ್ನ ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಪ್ರೇರೆ. ಯಾರನ್ನ ಏನು ಮಾಡ್ತಾಯಿದ್ದಾರೆ ಪ್ರೇರೆ? ಕ್ರೈಸ್ತರು ಪ್ರೀತಿ, ಕರುಣೆ, ಮಮತೆ, ದಯೆ ಇಂಥದ್ದನ್ನೇ ತೋರಿಸ್ತಾ ಇದ್ದಾರೆ. ಅಂದರೆ ಇದನ್ನು ಒಪ್ಪದೇ ಇರುವಂಥ ಮಾನವನು ನಿಜವಾಗ್ಲೂ ಮಾನವನ ಅಥವಾ ಮಾನವನ ಒಳಗಡೆ ಸೇರಿಕೊಂಡಿರುವಂಥ ಮೃಗನಿಗೆ ಒಳಪಟ್ಟಿದ್ದಾನೆ. ಮನುಷ್ಯನ ಏನಾಗಿದ್ದಾನೆ ಅಂದರೆ ಮೃಗ. ಕೆಲವರು ಏನಂತಾರೆ ಅಂದರೆ, ಕೆಲವೊಂದು ತಪ್ಪು ಮಾಡಿಬಿಟ್ಟಾಗ ಮನುಷ್ಯರು, ಕೆಲವೊಂದು ಕಡೆ ಬಲಾತ್ಕಾರ ಮಾಡಿಬಿಟ್ಟಾಗ ಅಥವಾ ಕೆಲವರು ಕೊಲೆ ಮಾಡಿಬಿಟ್ಟಾಗ ಈತನು ಮನುಷ್ಯನಲ್ಲ, ದೆವ್ವ, ಮೃಗ ಅಂತಾರೆ. ನಿಜ ಪ್ರಿಯರೇ, ನಿಜ. ತಿಳಿಯದೇನೋ ನಿಜ ಹೇಳ್ತಾರೆ ಪ್ರಿಯ. ಅಂದರೆ ಆತನು ದೆವ್ವನೋ ಮೃಗನಲ್ಲ, ಆತನು ಒಳಗಡೆ ದೆವ್ವಕ್ಕೆ ಸ್ಥಾನ ಕೊಟ್ಟಿದ್ದಾರೆ. ಈ ಪ್ರಪಂಚಕ್ಕೆ ದೆವ್ವದ ಬಗ್ಗೆ ಏನು ಗೊತ್ತಾಗಿದೆ ಪ್ರಿಯರೇ? ಸತ್ತವ್ರು ದೆವ್ವ ಆಗ್ತಾರೆ, ಆಸೆ ತೀರಿಸ್ಕೊಳ್ದ್ರೆ ದೆವ್ವ ಆಗ್ತಾರೆ. ಯಾರಾದರೂ ಕೊಲೆ ಮಾಡಿಬಿಟ್ರೆ ಅವ್ರು ಕೊಲೆ ಮಾಡೋದಕ್ಕೋಸ್ಕರ ದೆವ್ವಾಗಿ ಹೃದಯದಲ್ಲಿ ಸೇರ್ಕೋತಾರೆ. ದೇಹದಲ್ಲಿ ಸೇರ್ಕೊಂತ ಕಲ್ಪನೆ ಕಥೆಗಳನ್ನು, ಕೆಟ್ಟ ಕಥೆಗಳನ್ನು ಈ ಫಿಲಮ್ಗಳಲ್ಲಿ ತೋರಿಸಿ ಪ್ರಪಂಚವನ್ನು ಹಾಳು ಮಾಡಿದ್ದಾರೆ ಪ್ರಿಯರೇ. ದೆವ್ವ ಬರುವಾಗ ಏನೇನೋ ಸೌಂಡ್ಗಳು ಕೊಟ್ಬಿಟ್ಟು ನಿಜ ಇರಬೇಕೇನೋ, ಸತ್ತೋಗೋರು ದೆವ್ವ ಆಗ್ಬಿಟ್ಟವನು ಅಂತಂದರೆ ಎಲ್ಲರ ಮನೆಗಳಲ್ಲಿ ದೆವ್ವ ಇರಬೇಕಾಗಿತ್ತು. ಇವತ್ತು ನಮ್ಮ ಮನೇಲಿ ಹೆಣ ಬಿದ್ದಿದ್ವಾ? ನಿಮ್ಮ ಮನೇಲಿ ಹೆಣ ಬಿದ್ದಿಲ್ವ? ಪ್ರಪಂಚದಲ್ಲಿರುವಂಥ ಯಾರ ಮೇಲೆ ಹೆಣ ಬಿದ್ದಿಲ್ವಾ? ಹೊಸ ಮನೇಲಿ ಕಟ್ಟಿದಾಗ ಏನೋ ಹೆಣ ಬಿದ್ದಿರೋದಿರ್ಬೋದು ಅಲ್ವಾ? ಬೀಳುತ್ತೆ ಪ್ರೇರೆ. ಹಾಗಾದರೆ ಎಲ್ಲರ ಮೇಲೆ ದೆವ್ವ ಇರ್ಬೋದಲ್ಲ? ಎಲ್ಲರ ಮೇಲೆ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಮಲ್ತಾ ಇದ್ದೀವಲ್ಲ, ಯಾವ ದೆವ್ವನೂ ಇಲ್ವಲ್ಲ? ಒಂದು ವೇಳೆ ಐತೆ ಅಂದರೆ ನಾನು ಕರೀರಿ ಪ್ರೇರೆ. ಫೇಸ್ಬುಕ್ ಐಡಿಗೆ ನನ್ನ ಫೋನ್ ನಂಬರ್ ಹಾಕ್ತೀನಿ. ಒಂದು ವೇಳೆ ದೆವ್ವ ಇಂಥ ಜಾಗದಲ್ಲಿದೆ, ಇಂಥ ಮನೇಲಿದೆ ಅಂತ ಹೇಳಿದ್ರೆ ನನ್ನ ಕರೀರಿ ಪ್ರೇರೆ. ನಾನು ಯೇಸು ಸ್ವಾಮಿ ಭಕ್ತನ, ನಾನು ಬರ್ತೀನಿ. ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ, ಮನುಷ್ಯನ ಕೈ ತಾಕದೆ ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ, ನೀವು ಹೇಳುವಂಥ ಧರ್ಮದಲ್ಲಿ, ನೀವು ಹೇಳುವಂಥ ಮತದಲ್ಲಿ ನಾನು ಸೇರ್ಕೊಳ್ಳೋಕ್ಕೆ ಸಿದ್ಧನಾಗಿದ್ದೆ. ನೀವೆಂಥ ಜಾಗ ಹೇಳ್ತೀರಾ, ಎಂಥ ಸ್ಪಾಟ್ ಹೇಳ್ತೀರಾ, ಎಷ್ಟು ಗಂಟೆ ರೇಟ್ಗೆ ಹೇಳ್ತೀರಾ, ನಾನು ಬರ್ತೀನಿ. ನನ್ನ ಮೇಲೆ ಏನಾದರೂ ನೀವು ಮಾಟ ಮಾಡ್ಸೋಕ್ಕಾದ್ರೂ ಮಾಡಿಸಿ. ರಕ್ತಕ್ಕಿ ಸಹಾಯ ಮಾಡ್ತೀರಾ, ಆಕ್ಸಿಡೆಂಟಾಗಿ ಸಹಾಯ ಮಾಡ್ತೀರಾ, ಇಲ್ಲ ದೆವ್ವ ಬಂದು ನಾನು ಒದ್ದಾಡಂಗೆ ಮಾಡೋಕೆ ನಿಮ್ಗೆ ಆಗುತ್ತಾ? ಮಾಡಿ. ಯಾವ ಶಕ್ತಿ, ಎಷ್ಟು ಜನಕ್ಕೆ ದೆವ್ವ ಕರೆಸ್ತಿರೋ, ಎಷ್ಟು ಜನನ ನೀವು ಕರೆಸಿ ಏನು ಮಾಡೋಕ್ಕಾಗುತ್ತೆ ಮಾಡಿ. ಯೇಸು ಕ್ರಿಸ್ತನ ಒಬ್ಬನೇ ರಕ್ಷಕನಾದ ಆತನ ನಾಮದಲ್ಲಿ ನಾನು ನಿಂತ್ಕೋತೀನಿ ಪ್ರೇರೆ. ಏನಾದರೂ ಮಾಡೋಕ್ಕಾಗತ್ತಾ? ಮಾಡಿ ಪ್ರೇರೆ. ಇಲ್ಲ ಪ್ರೇರೆ, ಏನೂ ಆಗಲ್ಲ ಪ್ರೇರೆ. ನಿಜವಾಗಿ ಹೇಳುವಂಥ ಮಾತು.
ಯೇಸು ಕ್ರಿಸ್ತನ ಹಿಂಬಾಲಿಸುವವರು ಭೌತಿಕವಾಗಿ ಹೊಡೆದಾಡೋರಲ್ಲ, ಅವರು ಆತ್ಮಿಕದಲ್ಲಿ ಭಯಂಕರವಾದಂಥ ಯುದ್ಧಶೂರರು. ಯೇಸು ಕ್ರಿಸ್ತ ನಂಬಿದ್ರು. ಅವರು ಪಾಪ ಜೊತೆ ಹೊಡೆದಾಡ್ತಿರ್ತಾರೆ. ನಮ್ಮ ಜೊತೆ ಹೊಡೆದಾಡೋದಂಥ ಅವಶ್ಯಕತೆ ಏನೈತೆ? ಈ ಲೋಕದಲ್ಲಿ ಬರುವಂಥ ದುಷ್ಟ ಚಟಗಳನ್ನು ಎದುರಿಸಿ ನಿಂತ್ಕೊಳ್ಳುವುದಕ್ಕೆ ಅವರು ಹೋರಾಡ್ತಾ ಇರ್ತಾರೆ. ಇದ್ರ ಜೊತೆ ಹೊಡೆದಾಡೋರಿಗೆ ಮನುಷ್ಯ ಜೊತೆ ಹೊಡೆದಾಡೋದು, ದೆವ್ವ ಜೊತೆ ಹೊಡೆದಾಡೋರಿಗೆ ಮನುಷ್ಯ ಜೊತೆ ಹೊಡೆದಾಡೋದು ದೊಡ್ಡ ವಿಷಯನೇ ಇಲ್ಲ ಬೇರೆ. ಆದರೆ ನೀವು ನನ್ನ ಅಣ್ಣ, ನನ್ನ ತಂಗಿ, ನನ್ನ ತಮ್ಮ, ನನ್ನ ತಂದೆ ಥರ, ನನ್ನ ತಾಯಿ ಥರ. ಅದಕ್ಕೇ ಕ್ರೈಸ್ತರು ಎಲ್ಲರಿಗೂ ಮರ್ಯಾದೆ ಕೊಡ್ತಾರೆ ಬೇರೆ. ನಿಮಗೆ ಗೊತ್ತಿಲ್ಲ ನೀವು ನನಗೆ ಏನಾಗಬೇಕು ಅಂತ, ನಿಮಗೆ ಗೊತ್ತಿಲ್ಲ. ನಾನು ನಿಮ್ಗೆ ಏನಾಗಬೇಕು, ನೀವು ನನಗೇನಾಗಬೇಕು ಅಂತ ನಿಮ್ಗೆ ಗೊತ್ತಿಲ್ಲ. ಆದರೆ ನಮಗೆ ಗೊತ್ತು ಪ್ರೇರೆ. ಯಾಕಂದರೆ ಈ ಬೈಬಲ್ ಹೇಳಿದೆ ಪ್ರೇರೆ, ಎಲ್ಲ ಮಾನವರು ಒಂದೇ ತಾಯಿ ಗರ್ಭದಲ್ಲಿ ಬಂದಂಥ ದೇವ ಮಾನವರು ಪ್ರೇರೆ. ಮಂಗನಿಂದ ಮಾನವಲ್ಲ, ದೇವರಿಂದ ಮಾನವರು ಪ್ರೇರೆ. ನಾವು ಸಾಮಾನ್ಯದವರು ನಾವಲ್ಲ ಪ್ರೇರೆ. ದೇವರ ಸ್ವಕೀಯ ಮಕ್ಕಳು ನಾವು, ಸ್ವಂತ ಮಕ್ಕಳು, ದೇವರ ಮಕ್ಕಳು ಪ್ರೇರೆ. ಅರ್ಥ ಮಾಡಿಕೊಳ್ಳೋಣ ಪ್ರೇರೆ. ಪ್ರಪಂಚದ ಜನರು ಭೂಪತಿಗಳು ಏನಾಗಿದ್ದಾರೆ ಅಂದರೆ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಒಳಸಂಚು. ಏನು ಮಾಡಿದ್ದಾರೆ ಪ್ರೇರೆ ಕ್ರೈಸ್ತರು? ಇನ್ನೊಬ್ರಿಗೋಸ್ಕರ ಆ ಥರ ನೋವನ್ನು ಅರ್ಥ ಮಾಡಿಕೊಂಡು ರೋಗದಲ್ಲಿರೋಗೋಸ್ಕರ ಪ್ರಾರ್ಥನೆ ಮಾಡೋದು ತಪ್ಪ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ತಪ್ಪ, ಪಾಪದಲ್ಲಿ, ದುಷ್ಕಾರ್ಯದಲ್ಲಿ, ವ್ಯಭಿಚಾರದಲ್ಲಿ, ವೇಷವಾಟಿಕೆಯಲ್ಲಿ, ಕುಡುಕುತನದಲ್ಲಿ, ಗಲಾಟೆಗಳಲ್ಲಿ, ರೌಡಿಸಮ್ಗಳಲ್ಲಿ ಹಾಳಾಗೋಗ್ತಾರೆ. ಅವ್ರಿಗೆ ದೇವರನ್ನು ಕುರಿತು ಹೇಳಿ ಅವರನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸುವುದು ಕೆಟ್ಟ ವಿಷಯನ. ನಿಮ್ಮ ಕೈಯಲ್ಲಿ ಮಾಡೋಕ್ಕಾದ್ರೆ ಮಾಡಿ, ಇದನ್ನು ಮಾಡೋರ್ಗಾದ್ರೂ ಬಿಡಿ. ಜನರನ್ನು ಬದಲಾಯಿಸಿ, ಏನಾದರೂ ನೀವಾದರೂ ಬದಲಾಗಿ. ಯೇಸು ಕ್ರಿಸ್ತನಿಂದ ಅದಾಗುತ್ತೆ. ಎಂಥ ದುಷ್ಟ ಮಾರ್ಗದಲ್ಲಿರೋರನ್ನ ದೇವ್ರು ಬದಲಾಯಿಸ್ತಾನೆ. ಉದಾಹರಣೆ ನನ್ನನ್ನೇ ಬದಲಾಯಿಸ್ತಾನೆ. ಬೇರೆ ನನಗೆ ಯಾರೂ ದುಡ್ಡು ಕೊಟ್ಟಿಲ್ಲ, ಬೇರೆ ಯಾರೂ ಕನ್ವರ್ಟ್ ಮಾಡಿಲ್ಲ ನನಗೆ. ನನ್ನ ಹೃದಯವನ್ನು ದೇವ್ರು ಕೊಟ್ಟಿದ್ದೀನಿ ಅಷ್ಟೇ. ಹೃದಯದಲ್ಲಿ ದೇವ್ರಿಗೆ ಸ್ಥಾನ ಕೊಟ್ಟಿದ್ದೀನಿ ಪ್ರೇರೆ. ನನ್ನ ಹೃದಯದಲ್ಲಿ ದೇವ್ರಿಗೆ ಸ್ಥಾನ ಕೊಟ್ಟಿದ್ದೀನಿ ಪ್ರೇರೆ. ಯಾವುದೋ ಹುಡುಗಿಗೋ, ಯಾವುದೋ ಆಂಟಿಗೋ, ಯಾವುದೋ ಹೀರೋಗೆ ಸ್ಥಾನ ಕೊಟ್ಟಿಲ್ಲ, ನಾನು ದೇವ್ರ ಸ್ಥಾನ ಕೊಟ್ಟಿದ್ದೀನಿ. ತಪ್ಪ? ಮನುಷ್ಯಗೆ ಸ್ಥಾನ ಕೊಟ್ಟರೆ ಪರವಾಗಿಲ್ಲ, ಏನಾದರೂ ಮಾಡ್ಕೊಳ್ಳಿ ಅಂತ ಅಂತೀರ. ದೇವ್ರಿಗೆ ಸ್ಥಾನ ಕೊಟ್ಟಿದ್ದೀನಿ ಅಂದರೆ ಯಾಕ್ರಿ ಕೇಳ್ತೀರಾ ಕ್ರೈಸ್ತರನ್ನ? ದೇವ್ರನ್ನ ಪ್ರೀತಿಸಬಾರ್ದ? ಮನುಷ್ಯಗೋಸ್ಕರ ಇಂಥರ ಹುಚ್ಚರಾಗಬೇಕಾ? ನಾವು ಹೀರೋಗೋಸ್ಕರ ಹುಚ್ಚರಾಗಿ ಸಾಯ್ಬೇಕಾ? ಹೀರೋಯಿನಿಗೋಸ್ಕರ ಹುಚ್ಚರಾಗಿ ಸಾಯ್ಬೇಕಾ? ಹುಡುಗಿಗೋಸ್ಕರ ಹುಚ್ಚರಾಗಬೇಕಾ? ಪಕ್ಷಕ್ಕೋಸ್ಕರ ಹುಚ್ಚರಾಗಬೇಕಾ ಪ್ರೇರೆ? ದೇವ್ರಿಗೋಸ್ಕರ ಹುಚ್ಚರಾಗೋದು ನಾನು ಪ್ರೇರೆ. ದೇವ್ರಿಗೋಸ್ಕರ ಹುಚ್ಚರಾಗೈತಾರೋ ನಾವು, ಮನುಷ್ಯರಿಗೋಸ್ಕರ ಅಲ್ಲ. ಅರ್ಥ ಮಾಡ್ಕೊಳ್ಳಿ ಪ್ರೇರೆ. ಕ್ರೈಸ್ತರಿಗೆ ವಿರುದ್ಧವಾಗಿ ಒಂದು ವೇಳೆ ಎದ್ದೊಳ್ತಾರೆ ಮಾತ್ರ ದೇವರು ನಿಜವಾಗಲೂ ಭಯಂಕರನು ಪ್ರೇರೆ. ಆತನ ಮುಂದೆ ನಾವು ನಿಂತ್ಕೊಳ್ಳೋಕ್ಕಾಗಲ್ಲ. 3ನೇ ವಚನ, ನಮಗೆ ಅವರು ಹಾಕಿದ ಬಂಧನಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂದು ಮಾತನಾಡಿಕೊಳ್ಳುತ್ತಾರಲ್ಲ. ಏನು ಪ್ರೇರೆ? ನಮಗೆ ಅವರು ಹಾಕಿದ ಬಂಧನಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂದು ಮಾತನಾಡಿಕೊಳ್ಳುತ್ತಾರೆ. ಯೇಸು ಸ್ವಾಮಿ ಹತ್ರ ಯಾಕೆ ಜಾಸ್ತಿ ಜನ ಬರಲ್ಲ ಅಂತಂದರೆ, ವ್ಯಭಿಚಾರ ಮಾಡಬಾರ್ದು, ನರಹತ್ಯೆ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ತಂದೆ ತಾಯಿನ ಸನ್ಮಾನಿಸಬೇಕು ಅಂತ ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ತಾರೆ. ಅದನ್ನು ಕೇಳೋಕ್ಕೆ ಇವ್ರ ಕೈಯಲ್ಲಿ ಆಗಲ್ಲ. ಅದನ್ನು ಅನುಸರಿಸಿ ನಡೆಯೋಕ್ಕೆ ಅವ್ರ ಕೈಯಲ್ಲಿ ಪವರ್ ಇಲ್ಲ ಪ್ರೇರೆ. ಪವರ್ ಬೇಕು ಪ್ರೇರೆ. ಕುಡಿದ್ರೆ ಪವರ್ ಅಲ್ಲ, ಸಿಗರೇಟ್ ಸೇದ್ರೆ ಪವರ್ ಅಲ್ಲ, ಗುಟ್ಕಾ ತಿಂದರೆ ಪವರ್ ಅಲ್ಲ, ವೇಷವಾಟಿಕೆ ಮಾಡಿದ್ರೆ ಪವರ್ ಅಲ್ಲ. ಇದು ನೀನು ಕಣ್ಮುಂದೆ ಇದ್ದರೆ ಅದನ್ನು ನೀನು ಪಾಪದಲ್ಲಿ ಬೀಳದಂತೆ, ನೀನದನ್ನು ಅನುಭವಿಸದಂತೆ ಅದನ್ನು ನೀನು ದೂರ ಇಡೋದೇ ನಿಜವಾದ ಪವರ್. ಗಂಡಸ್ಥಾನ ಅಂತಾರೆ ಕೆಲವರು. ಗಂಡಸ್ಥಾನ ಅಂದರೆ ನಿನ್ನ ದೇಹವನ್ನು ಅಪವಿತ್ರತೆಯ ಗುಣಲಕ್ಷಣಕ್ಕೆ ಒಳಪಡಿಸದೆ ಪವಿತ್ರನಾಗಿ ಜೀವಿಸುವುದೇ. ಐತೆ ಪ್ರಪಂಚದಲ್ಲಿ ವೇಷವಾಟಿಕೆ ಮಾಡೋರಿದ್ದಾರೆ, ಕುಡುಕರಿದ್ದಾರೆ, ಕಳ್ಳರಿದ್ದಾರೆ, ದೋಚ್ಕೊಳ್ಳೋರಿದ್ದಾರೆ, ಕೆಟ್ಟ ಮಾತು ಅದನ್ನು ನೀನು ಮಾಡದಂತೆ ಅದನ್ನು ಜಯ ಹೊಂದುವುದೇ ನಿಜವಾದ ಪವರ್, ನಿಜವಾದ ಗಂಡಸ್ಥಾನ. ಕೆಟ್ಟದಕ್ಕೆ ನೀನು ಸೋತೋದಾಗಲ್ಲ, ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸುವುದೇ ಗಂಡಸ್ಥಾನ. ಕೆಟ್ಟತನಕ್ಕೆ ಸೋಲೋದಲ್ಲ ಗಂಡಸ್ಥಾನ. ಕೆಲವರು ಅಂತಾರೆ, ಅಯ್ಯೋ ಅವಳ ನೋಟಕ್ಕೆ ನಾನು ಬಿದ್ದೋದೆ. ನೀನೆಂತ ಹೇಳಿನಪ್ಪ, ಅವಳ ನೋಟಿಗೆ ಬಿದ್ದೋದ, ಮತ್ತು ಗಂಡಸಂತೀಯ ಹೆಂಗೆ ಬಿದ್ದೋದೆ? ನಾನು ನಿಂತ್ಕೊಂಡ್ರೆ ಏನು ಮಾಡ್ತೀನಿ ಗೊತ್ತಾ? ಮತ್ತು ಒಂದು ಹುಡುಗಿ ನೋಟಕ್ಕೆ ಬಿದ್ದೋದ. ಏನು ಮೋಡ ನಾನು, ಹುಡುಗಿ ನೋಟಕ್ಕೆ ಬಿದ್ದೋದ? ನಿಮ್ಮ ತಂದೆ ನಿಮ್ಮ ತಾಯಿ ಎಷ್ಟು ಹೊತ್ತು ಸಾಕಿ ನಿನ್ನನ್ನು ಬೆಳೆಸಿರ್ತಾರೆ. ಅವಳಿಗೋಸ್ಕರ ನೀನು ಪ್ರಾಣ ಕೊಡ್ತೀಯ, ಅವಳಿಗೋಸ್ಕರ ನೀನು ಮನೆ ಬಿಡ್ತೀಯ, ಅವಳಿಗೋಸ್ಕರ ನಿನ್ನ ಜೀವನ ಮಾಡ್ಕೊತೀಯ.
ಏನಮ್ಮ ನಿನಗೋಸ್ಕರ ನಿನ್ನ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ, ಹೂ ಥರ ಬೆಳೆಸಿರ್ತಾರೆ. ನೀನು ಮನೇಲಿ ಇದ್ದು ನಾಗರಾವ್ ಥರ ಬೆಳೆದು ಯಾವನ ಜೊತೆ ಹೊಡೆದೋಗಿ ನಿನ್ನ ದೇಹನ ಚಿಕ್ಕ ವಯಸ್ಸಲ್ಲೇ ಎಲ್ಲ ಹಾಳು ಮಾಡಿಕೊಂಡು, ಚಿಕ್ಕ ವಯಸ್ಸಲ್ಲಿ ನಿನ್ನ ದೇಹವನ್ನು ಹೊಲಸು ಮಾಡಿಕೊಂಡು ಅಪವಿತ್ರ ಮಾಡಿ ಹಾಳು ಮಾಡ್ಕೊಂಡು ಮನೆಗೆ ಹೋಗ್ತೀಯಾ? 16 ವಯಸ್ಸಲ್ಲೇ ಮಕ್ಳುಗಳನ್ನ ಎತ್ಕೊಯ್ತೀಯಾ? ತಡ್ಕೋ ಪ್ರೀತಿಯ ಕಾಮದಾಸಲ್ಲಿ ಸಾಯ್ಬೇಡಮ್ಮ, ತಡ್ಕೋ. ನಿನ್ನ ತಂದೆ ತಾಯಿ ಮಾತು ಒಳಪಡು, ಅವ್ರು ಹೇಳಿದ ಕಡೆ ಮದುವೆ ಆಗಿ ಬಾಳು. 16 ವಯಸ್ಸಲ್ಲೇ ಲವ್, 17 ವರ್ಷದಲ್ಲೇ ಮಗು ಎತ್ಕೊಂಡು ಅವನಿನ್ನೊಬ್ಬನ ಕರ್ಕೊಂಡು ಹೋಯ್ತಾನೆ, ನೀನು ವೇಷವಾಟಿಕೆ ಮಾಡ್ಕೊಂಡು ಮಾರ್ಕೆಟಲ್ಲಿ ಇನ್ನೊಂದು ಕಡೆ ಓಡಾಡಬೇಕಾಗ್ತದೆ. ಅಪ್ಪ ಅಮ್ಮನೂ ಸೇರಿಸಲ್ಲ ನಿನಗೆ, ಅಪ್ಪ ಅಮ್ಮನೂ ಸೇರಿಸಲ್ಲ. ಚಿಕ್ಕ ವಯಸ್ಸಲ್ಲಿ ಎಂಥ ನೀಚ ಕೆಲಸ ಮಾಡಿದೆ, ಚಿಕ್ಕ ಪಾಪು ಅಂತ ಎತ್ಕೊಂಡು ಅಂದ್ಕೊಂಡಿದ್ನಲ್ಲ ನಾನು. ಇಂಥ ದುಡ್ಡು ವೇಷ ಅಂತ ಗೊತ್ತಿಲ್ವಲ್ಲೇ, ನಿನಗೆ ಅಷ್ಟೊಂದು ಅರ್ಜೆಂಟಾಗಿದ್ರೆ ನಾವೇ ಮದುವೆ ಮಾಡ್ತಾ ಇದ್ದಲ್ಲೇ ಅಂತ ಹೇಳ್ತಾರೆ ತಂದೆ ತಾಯಿಗಳು ಅಲ್ವಾ? ಯಾರು ಗೌರವ ಹೋಗುತ್ತೆ? ತಂದೆ ತಾಯಿ ಮರ್ಯಾದೆನೂ ಹೋಯ್ತು, ನಿನ್ನ ಮರ್ಯಾದೆನೂ ಹೋಯ್ತು. ತಡ್ಕೊಂಡು ದೇಹವನ್ನು ಕಂಟ್ರೋಲಾಗಿ ಇಟ್ಕೊಂಡು ತಾಯಿ ತಂದೆ ಹೇಳೋ ಕಡೆ ಮದುವೆ ಆಗಿ ಸುಖವಾಗಿ ಬಾಳು. 100%ಅಲ್ಲಿ 95% ಅರೇಂಜ್ ಮ್ಯಾರೇಜ್ ಆಗಿರೋರೇ ಸಂಸಾರಿಕರಾಗಿ ಬಾಳ್ತಾ ಇದ್ದಾರೆ. 5% ಎಲ್ಲೋ ಅಲ್ಲಿ ಇಲ್ಲಿ ಲವ್ ಮ್ಯಾರೇಜ್ ಆಗಿರೋರು 5%, ಅದು ತಂದೆ ತಾಯಿಗೆ ಒಪ್ಪಿಸಿ, ಈ ಕಡೆ ತಂದೆ ತಾಯಿಗೆ ಒಪ್ಪಿಸಿ ಮದುವೆ ಆಗಿರೋ ಲೈಫು ಎಷ್ಟೋ ಚೆನ್ನಾಗಿದೆ. ತಂದೆ ತಾಯಿಗೆ ಮೋಸ ಮಾಡಿ, ಈ ಕಡೆ ತಂದೆ ತಾಯಿಗೆ ಗಂಡು ಮೋಸ ಮಾಡಿ, ಈ ಥರ ತಂದೆ ತಾಯಿಗೆ ಮಗಳು ಮೋಸ ಮಾಡಿ ಓಡೋರ ಲೈಫು ಸ್ಕ್ರ್ಯಾಪ್, ಸರ್ವನಾಶ ಪ್ರಿಯ. ಚಿಕ್ಕ ವಯಸ್ಸಲ್ಲಿ ಹೆಣ್ಮಕ್ಳು ಓಡೋಗಿ ತನ್ನ ದೇಹವನ್ನು ಹಾಳು ಮಾಡ್ಕೊಂಡು ಆ ನೀಚನ ಕುಡುಕನು ದುಷ್ಟನ ಆಗಿ ನಿಂತರನ್ನ ಎಷ್ಟೋ ಜನಕ್ಕೆ ಹಾಳು ಮಾಡಿರ್ತಾನೆ. ನಿಂತರ ಹೆಣ್ಮಕ್ಳು ದೇಹದ ಜೊತೆ ಎಷ್ಟೋ ಆಟ ಆಡಿರ್ತಾನೆ, ಆತ ಎಷ್ಟೋ ಅನುಭವಿಸಿರ್ತಾನೆ. ಆತನು ಗಾಡಿ ತಗೊಬರೋದು, ಇನ್ನೊಂದು ತಗೊಬರೋದು, ಶೈಲ್ ಮಾಡೋದು ನೋಡ್ಬಿಟ್ಟು ನೀನು ಬಿದ್ದೋಗಿ, ಇಲ್ಲ ವೀಲಿಂಗ್ ಮಾಡೋದು ಎತ್ಕೋಗಿ ನೀನು ನೋಡ್ಬಿಟ್ಟು ಬಿದ್ದೋಗ್ಬಿಟ್ಟು ಅವನ ಜೊತೆ ಮಲಗಿ ಮಕ್ಕಳನ್ನ ಎತ್ಕೊಂಡು ಜೀವನನ ಹಾಳು ಮಾಡ್ಕೊಂಡು ಯಾಕೆ ಬೇಕು ಹೇಳಿ? ತಡ್ಕೋ, ನಿನ್ನ ದೇಹಕ್ಕೆ ಹತೋಟಿಲಿ ಇಕ್ಕೋ, ಭಕ್ತಳಾಗಿದ್ರೆ ನಿನ್ನ ದೇಹ ಹತೋಟಿಲಿ. ಯೇಸು ಸ್ವಾಮಿ ಹತ್ರ ಬಂದರೆ ನಿನ್ನ ಹತೋಟಿಯಲ್ಲಿ ದೇಹವನ್ನು ಹೇಗೆ ಮಡಿಕೋಬೇಕಂತ ದೇವ್ರು ಹೇಳಿದ್ದಾರೆ. ನಿನ್ನ ಹೃದಯದಲ್ಲಿ ಓಡೋವಂಥ ಆಲೋಚನೆಗಳು ಏನು, ಅದಕ್ಕೆ ಮೆಡಿಷನ್ ಯಾವ ರೀತಿ ಹಾಕ್ಬೇಕಂತ ದೇವ್ರ ವಾಕ್ಯದಲ್ಲಿ ಬರೆದೈತೆ. ನೋಡೋಣ ಅವನ ಕಡೆ ಹೃದಯದಲ್ಲಿ ಎಂತೆಂಥ ಕೆಟ್ಟ ಆಲೋಚನೆಗಳು ಬರ್ತದೆ ಅಂತ ಯೋಚನೆ ಮಾಡೋಣ, ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 20ನೇ ವಚನದಿಂದ ನೋಡಿಕೊಂಡು ಯೇಸು ಸ್ವಾಮಿ ಹೇಳುವಂಥ ಒಂದೊಂದು ಮಾತು ಮನುಷ್ಯರ ಹೃದಯದಲ್ಲಿ ಬರುವಂಥ ಆಲೋಚನೆ. ಮತ್ತು ದೇವರು ಅಂದರೆ ಅಷ್ಟು ಸುಲಭ ಅಲ್ಲ ಪ್ರಿಯರೇ. ಮನುಷ್ಯನ ಹೃದಯದಲ್ಲಿ ಏನು ನಡೀತಾ ಅಂತ ಹೇಳುವಂಥವನೇ ದೇವರು ಅಲ್ವಾ? ನಿನ್ನ ಹೃದಯದಲ್ಲಿ ಏನು ಮಾಡ್ತಾಯಿತ್ತೋ ಗೊತ್ತಿಲ್ಲ, ನಿನ್ನ ಹೃದಯದಲ್ಲಿ ಎಷ್ಟು ಕೆಟ್ಟತನ ನೀಚತನ ತುಂಬ್ಕೊಂಡೈತೋ ಗೊತ್ತಿಲ್ಲ. ನೀನು ತಗೋಗಿ ಕಾಣಿಕೆನೋ ಇಲ್ಲ ಏನೋ ಒಂದು ಕೊಡಿಸ್ಬಿಟ್ರೆ ದೇವ್ರಿಗೆ ಒಪ್ಕೊಳ್ಳುವಂಥದ್ದು ದೇವರಲ್ಲ. ಕಾಂಪ್ರಮೈಸ್ ಅಲ್ಲ ದೇವರು. ನನ್ನ ಮಕ್ಕಳೇ ನನ್ನ ಮುಂದೆ ತಪ್ಪು ಮಾಡಿ ತಗೊಬಂದು ನನಗೆ ದುಡ್ಡು ಕೊಟ್ಟರೆ ನನ್ನ ಕಾಂಪ್ರಮೈಸ್ ಆಗದಿರಾಗ ದೇವ್ರು ಒಪ್ಕೋತಾನೆ ಅದರಲ್ಲಿ? ದೇವ್ರ ಬಗ್ಗೆ ಏನು ಅರ್ಥ ಆಗೈತಮ್ಮ ನಿನಗೆ? ಏನು ಅರ್ಥ ಆಗೈತೋ ನಿನಗೆ? ದೇವ್ರಂದರೆ ಏನು? ಪವಿತ್ರನು ಆತನ ಮುಂದೆ ನಿಂತ್ಕೊಳ್ಳೋಕ್ಕಾಗತ್ತಾ? 4 ಜನ ಹೆತ್ತಂಥ ಮಕ್ಕಳುಗಳು ಪವಿತ್ರರಾಗಿ ನೀತಿವಂತರಾಗಿ ಜೀವಿಸಲಿಲ್ಲ ಅಂದರೆ ಆ ತಂದೆ ತಾಯಿ ನಳ್ಳಾಟ ಕೊಂದಾಕಬೇಕು ಅನಿಸುತ್ತೆ. ಅದರಲ್ಲಿ ಇಷ್ಟು ಕೋಟಿ ಜನರ ಹೆತ್ತಿರೋಂಥ ದೇವರು ನಿನ್ನಂಥ 4 ಜನ ಸಾಯಿಸಿದ್ರೆ ಪರವಾಗಿಲ್ಲ, ಇನ್ನು ಮಿಕ್ದವ್ರಿಗಾದ್ರೂ ನಾನು ನೀತಿವಂತನಾಗಿ ಬದುಕ್ತೀನಿ ಅಂತ ದೇವ್ರು, ನೀತಿವಂತನಾಗಿ ನಡೆಸ್ತೀನಿ ಅಂತ ದೇವ್ರನ್ನ ಕೊಂದಾಕ್ತಾರೆ, ಉಳಿಸಲ್ಲ. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 20ನೇ ವಚನದಿಂದ ಓದೋಣ. ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು. ಮನುಷ್ಯನ ಹೃದಯದಲ್ಲಿ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡ್ತಂತೆ. ಅಂದರೆ ಹೃದಯದಿಂದ ಹೊರಗಡೆ ಬರೋದೇ ಹೊಲೆ ಮಾಡ್ತದಂತೆ. ಹೊರಗಡೆಯಿಂದ ಬರೋದು ಹೊರಗಡೆ ಹೊಲೆ ಮಾಡಲ್ಲ. ಅರ್ಥ ಆಯ್ತಾ? ಒಳಗಿನಿಂದ ಅಂದರೆ ಅರ್ಥ ಆಗೋದಕ್ಕೆ ದೇವ್ರು ಹೇಳ್ತಾರೆ, ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಹಾದ್ರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡುತನ, ಹೊಟ್ಟೆ ಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡುತನ ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೃದಯದಿಂದ ಹೊರಟುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ. ಮನುಷ್ಯನನ್ನು ಹೊಲೆ ಮಾಡುವುದೇನು ಹೇಳಿ? ಗಲೀಜು ಬಟ್ಟೆ ಹಾಕೋ ಹೋಗ್ಬಿಟ್ರೆ ದೇವಸ್ಥಾನಕ್ಕೆ ಅದ? ಇಲ್ಲ ಹೆಣ್ಮಕ್ಳುಗಳು ಅಪರೂಪಕ್ಕೆ ತಿಂಗಳಿಗೊಂದ್ಸರಿ ಆಗುವಂಥ ಋತು ಕಾರ್ಯಕ್ರಮದಲ್ಲಿ ಹೊಲೆ ಹಾಕ್ತಾರ? ಇಲ್ಲ ಪ್ರೇಯರ್. ಒಳಗಿನಿಂದ ಹೊರಗೆ
ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಬರ್ತದೆ ಪ್ರೇರೆ. ನಿನ್ನ ಹೃದಯದಲ್ಲಿ ಹೊಲಸುತನ ಕೆಟ್ಟತನ ಇಟ್ಕೊಂಡು ನೀನು ಆಚೆಗಡೆ ನಟನೆಯಾಗಿ ಮಾತಾಡ್ಬೋದು, ಬಹಳ ಒಳ್ಳೆಯ ಥರ ನೀನು ನಟಿಸ್ಬೋದು. ಆದರೆ ಹೃದಯವನ್ನು ನೋಡುವಂಥ ದೇವ್ರು ಏನು ಹೇಳ್ತಾ ಗೊತ್ತಾ? ಮನಸ್ಸಿನೊಳಗಿಂತ ಏನು ಬರ್ತಾ ಇದೆ ಹೇಳಿ? ಏನು ಬರ್ತಾ ಇದೆ? ಇನ್ನೊಂದ್ಸರಿ ಒಳಗಿನಿಂದ ಅಂದರೆ ಮನುಷ್ಯನ ಮನಸ್ಸಿನೊಳಗಿಂದ ಸೂಳೆಗಾರಿಕೆ. ಈ ಮನುಷ್ಯನಿಗೆ ಹೆಂಡತಿ ಇದ್ರೂ ಸಮಾಧಾನ ಇಲ್ಲ. ಬರೀ ಜೊತೆ ಹೋಗ್ಬೇಕು. ಹೆಂಡತಿ ಐತೆ, ಮನೇಲಿದ್ದಾಳೆ, ಅದ್ಭುತವಾದ ಹೆಂಡತಿ, ಸುಂದರವಾದ ಹೆಂಡತಿ ಇದ್ದಾಳೆ. ಇವನು ಬೇರೆಯವ್ರ ಹತ್ರ ಹೋಗ್ತಾ ಇದ್ದಾನೆ. ಮತ್ತು ಈ ಹೆಂಡತಿ ಏನಪ್ಪ ಮಾಡ್ತೀಯ? ಈತಳಿಗೇನು ಮಾಡ್ತೀಯ? ನೀನು ಈ ಥರ ದುಷ್ಟನಾಗಿ ನೀಚನಾಗಿ ನಿನ್ನ ದೇಹದ ರಕ್ತ ಎಲ್ಲ ಬೇರೆ ಕಡೆ ದಾನ ಮಾಡಿ ಬಂದರೆ ನಿನ್ನ ಹೆಂಡತಿ ಏನು ಮಾಡಬೇಕಪ್ಪ? ನಿನಗಷ್ಟು ಅರ್ಥ ಆಗಲ್ವಾ? ನಿನಗಷ್ಟು ಅರ್ಥ ಆಗಲ್ಲ. ಮನೇಲಿ ಹೆಂಡತಿ ಏನು ಮಾಡ್ತಾಳೆ? ನೀನು ಬೇರೆ ಜೊತೆ ಸುಖ ಪಡೋಕೆ ಹೋದ್ರೆ ನಿನ್ನ ಹೆಂಡತಿ ಬೇರೆ ಜೊತೆ ಇರಬೇಕು ಅಂತ ಅನಿಸುತ್ತೆ. ನಿನ್ನ ಹೆಂಡತಿ ನಿನ್ನ ಜೊತೆ ಸುಖವಾಗಿರ್ಬೇಕು ಅಂತ ಅನ್ನಿಸ್ದಾಗ ನೀನು ಆತನ ಜೊತೆ ಆತನ ದೇಹವನ್ನು ನೀನು ಆನಂದ ಪಡು. ಯಾಕೆ ಬೇರೆಯವ್ರ ದೇಹದಲ್ಲಿ ಆನಂದ ಪಡಕ್ಕೆ ಹೋಗ್ತೀಯ? ಅದು ಬರ್ಸಿದ್ದಾರೆ ಪ್ರೇರೆ, ಅದ್ಭುತವಾಗಿ ಬರ್ಸಿದ್ದಾರೆ ದೇವರು ಜ್ಞಾನೋಕ್ತಿಯಲ್ಲಿ. ನೋಡೋಣ ಪ್ರೇರೆ, ದೇವರು ಅದ್ಭುತವಾಗಿ ಹೇಳಿದಂಥ ಮಾತು. ಜ್ಞಾನೋಕ್ತಿಗಳು ನಿಮ್ಮ ತಂದೆ ನನ್ನ ತಂದೆ ಬರೆಸಿರುವಂಥ ಮಾತು. ಯಾಕಂದರೆ ಮಕ್ಕಳ ಹೃದಯದಲ್ಲಿ ಇಂಥ ಆಲೋಚನೆ ಬರುತ್ತಂತ ದೇವ್ರಿಗೆ ಅದ್ಭುತವಾಗಿ ಗೊತ್ತು. ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 15ನೇ ವಚನದಿಂದ ಓದ್ಕೊಳ್ಳೋಣ ಪ್ರಿಯ. ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 15ನೇ ವಚನದಿಂದ ನಿನ್ನ ಹೆಂಡತಿಯ ಕುರಿತು ದೇವರು ಬರೆದಿದ್ದಾನೆ. ಸ್ವಂತ ಕೊಳದ ನೀರನ್ನು ಸ್ವಂತ ಬಾವಿಯಲ್ಲಿ ಉಕ್ಕುವ ಜಲವನ್ನು ಮಾತ್ರ ಕುಡಿ. ಮಾತ್ರ ಸ್ವಂತ ಕೊಳದ ನೀರನ್ನು ಸ್ವಂತ ಬಾವಿಯಲ್ಲಿ ಉಕ್ಕುವ ಜಲವನ್ನು ಮಾತ್ರ ಕುಡಿ. ಅರ್ಥ ಆಯ್ತಾ? ಸ್ವಂತ ಬಾವಿಯಲ್ಲಿ ಉಕ್ಕುವಂಥ ನೀರು, ಸ್ವಂತ ನಿನ್ನ ಮನೆಯಲ್ಲಿರುವಂಥ ನೀರು ಕುಡಿ. ನಿನ್ನ ಮನೇಲಿರುವಂಥ ನೀರನ್ನು ಬಿಟ್ಬಿಟ್ಟು ಯಾವುದೋ ಪಕ್ಕದ ಮನೇಲಿ ಹೋಗಿ ನೀರು ಕುಡಿದ್ರೆ ಏನು ಮಾಡುತ್ತೆ? ನಿನ್ನ ಹೆಂಡತಿಗೂ ದಾಹ ಆಗುತ್ತೆ. ಮತ್ತು ನೀನು ಬೇರೆಯವ್ರ ಬಾವಿಗೆ ನೀರು ತುಂಬಕ್ಕೆ ಹೋದರೆ ಏನು ಹೇಳಿ, ನಿನ್ನ ಒಂದು ಮನೇಲಿರುವಂಥ ಬಾವಿಯಲ್ಲಿ ಉಕ್ಕುವ ಜಲವನ್ನು ಮಾತ್ರ ನೀನು ಕುಡಿದೇ ಹೋದರೆ, ನಿನ್ನ ಮನೇಲಿ ಉಕ್ಕುವಂಥ ಬಾವಿಯ ನೀರನ್ನು ನಿನ್ನ ಜಲವನ್ನು ಕುಡಿದೇ ಹೋದರೆ, ಬೇರೆಯವ್ರ ಬಾವಿನ ತುಂಬಿಸೋಕೆ ಹೋದರೆ, ಮತ್ತು ನಿನ್ನ ಮನೆ ಹೆಣ್ಮಕ್ಳು ಏನು ಮಾಡಪ್ಪ? ನಿನ್ನ ಹೆಂಡತಿ ಏನು ಮಾಡೋಕ್ಕಾಗತ್ತೆ ಅಲ್ವಾ? ನಿನ್ನ ಥರನೇ ಆತಳಿಗೂ ಆಸೆ ಆಕಾಂಕ್ಷೆ ಇದೆ ಅಲ್ವಾ? ನನ್ನ ಗಂಡ ಜೊತೆ ಸುಖವಾಗಿರಬೇಕು, ನನ್ನ ಗಂಡ ಜೊತೆ ಅಲ್ಲೂ ಆಡಬೇಕು, ಇಲ್ಲೂ ಆಡಬೇಕು, ಅಲ್ಲೂ ಹೋಗ್ಬೇಕು, ಇಲ್ಲೂ ಹೋಗ್ಬೇಕು, ಸುಖ ಇರುತ್ತೆ, ಸಮಾಧಾನ. ಒಂಥರ ಗಂಡ ಹೆಂಡತಿ ಅಂದರೆ ಒಂಥರ ದೇವರು ಕಟ್ಟಂಥ ಒಂದು ನಿಬಂಧನೆ ಪ್ರೇರೆ. ತಂದೆ ತಾಯಿನ ಬಿಟ್ಟು ಬಂದಿರ್ತಾಳೆ, ಅಣ್ಣ ತಮ್ಮನ ಬಿಟ್ಟು ಬಂದಿರ್ತಾಳೆ, ಮತ್ತು ನೀನು ಈ ಥರ ಜೊತೆ ಸುಖವಾಗಿರೋ ಬುತ್ತಿ ಎಲ್ಲೋ ಆಡಿದ್ರೆ ಏನು ಮಾಡೋಕ್ಕಾಗುತ್ತೆ? ನಿನ್ನ ಥರನೇ ಆಸೆ ಬರುತ್ತೆ. ನನ್ನ ಗಂಡ ಈ ಥರ ನೀಚನಾಗಿ ದುಷ್ಟನಾಗಿ ಕಾಮಾಂಧಕನಾಗಿ ಬೇರೆ ಹೆಣ್ಮಕ್ಳ ಜೊತೆ ಹೋಗ್ಬೇಕಾದ್ರೆ ನನಗೆ ಬೇರೆ ಹುಡುಗನ ಜೊತೆ ಹೋಗ್ಬಾರ್ದು. ಮತ್ತು ನೀನಂತ ಅಂಕಲಾಗ್ತೀಯ, ಆತಳು ಏನು ಮಾಡ್ತಾಳೆ? ಆಮೇಲೆ ಹುಡುಗರ ಸವಾಸಕ್ಕೆ ಬಿದ್ದು ಆತಳ ದೇಹವನ್ನು ಹಾಳು ಮಾಡ್ಕೊತಾಳೆ ಬೇರೆ. ನೀನು ಬೇರೆಯವರಲ್ಲಿ ಆನಂದ ಪಡಕ್ಕೆ ಹೋದ್ರೆ ನಿನ್ನ ಹೆಂಡತಿಯನ್ನು ಅದೇ ರೀತಿ ಅನ್ಕೋತಾಳೆ ಬೇರೆ. ನೋಡಿ ದೇವರು ಹೇಳುವಂಥ ಮಾತು, ಸ್ವಂತ ಕುಳದ ನೀರನ್ನು ಸ್ವಂತ ಬಾವಿಯಲ್ಲಿ ಉಕ್ಕುವ ನೀರನ್ನು ಮಾತ್ರ ನೀನು ಏನು ಮಾಡಬೇಕಾದ್ರೆ ಜಲವನ್ನು ಮಾತ್ರ ಕುಡಿ. ಮಾತ್ರ ಅಂದರೆ ಸಾಕು. ಒಬ್ಬ ಗಂಡನಿಗೆ ಒಬ್ಬ ಹೆಂಡತಿ ಸಾಕು ಪ್ರೇರೆ, ಅಷ್ಟೇ. ಏನಕ್ಕೆ 5-10 ನಿಮಿಷ ಸುಖಕ್ಕೋಸ್ಕರ ಇವಳು ಒಂದು ಮಾಡ್ಕೊಂಡು ಅಲ್ಲೊಂದು ಮದುವೆ ಮಾಡ್ಕೊಂಡು ಅಲ್ಲೊಂದು ಮನೆ ಮಾಡಿ ಇರಿಸಿ, ಇವಳು ಗೊತ್ತಿಲ್ಲದೆ ಅವಳು ಮದುವೆ ಮಾಡಿ ಇವಳು ಮದುವೆ ಯಾಕೆ ಜೀವನ ಸರ್ವನಾಶ ಮಾಡ್ಕೋತೀರಾ? ಒಂದು ತಟ್ಟೆಲಿ ಅನ್ನ ಇದೆ ಅಲ್ವಾ? ಒಂದು ತಟ್ಟೆಲಿ ಅನ್ನ ಇದೆ. ಗಂಡ ಹೆಂಡತಿ ತಿಂದರೆ ಇನ್ನೂ ಸಾಕಾಗಲ್ಲ ಅಲ್ವಾ? ಗಂಡ ಹೆಂಡತಿ ತಿಂದರೆ ಬೇರೆ ಸಾಕು. ತಗೋ ನೀನು ಸ್ವಲ್ಪ ತಗೋ, ನೀನು ಸ್ವಲ್ಪ ತಿಂತ, ಯಾರು ನಿಮ್ಮಿಬ್ಬರಿಗೆ ಹೊಟ್ಟೆ ಸಾಕಾಗಲ್ವಲ್ಲ? ಮತ್ತೇನು ಮಾಡೋದಪ್ಪ? ನೀವು ಹೋಗಿ ಬೇರೆಯವ್ರ ಹತ್ರ ಎಂಜ್ಲಿರ್ತೀರಾ? ಬೇರೆಯವ್ರ ಹತ್ರ ಹೋಗಿ ನೀವು ಭಿಕ್ಷೆ ಬೇಡ್ತೀರಾ? ನನ್ನ ಗಂಡ ಸರಿ ಇಲ್ಲ ಅಂತ ನೀನು ಹೆಂಡತಿ ಭಿಕ್ಷೆ ಬೇಡಬೇಕಾಗುತ್ತೆ ಬೇರೆಯವ್ರ ಹತ್ರ. ನನ್ನ ಹೆಂಡತಿ ಸರಿ ಇಲ್ಲ ಅಂತ ನಿನ್ನ ಗಂಡ ಆಚೆ ಕಡೆ ಭಿಕ್ಷೆ ಬೇಡಬೇಕಾಗ್ತದೆ ಬೇರೆಯವ್ರ ಹೆಂಡತಿ ಹತ್ರ, ಅದು ಬೇರೆ ಹೆಣ್ಮಕ್ಳು. ಬೇಡ ಪ್ರೇರೆ. ದೇವರು ಹೇಳುವಂಥ ಮಾತು, ಸ್ವಂತ ಕೊಳದ ಬಾವಿಯ ನೀರನ್ನು ಕುಡಿ. ನೋಡಿ, ನಿನ್ನ ಹೊರತೆಗಳು ಬಯಲಿನಲ್ಲಿಯೂ ನಿನ್ನ ಕಾಲುವೆಗಳು ಚೌಕದಲ್ಲಿಯೂ ಹರಿಯುವುದು ವಿಹಿತವೇ. ಏನು ಹೇಳ್ತಾರೆ ದೇವರು? ನಿನ್ನ ದೇಹದ ರಕ್ತವನ್ನು ನಿನ್ನ ಪತ್ನಿಗೋಸ್ಕರ ಅದು ಮೀಸಲಾಗಿರಬೇಕು. ನಿನ್ನ ಹೊರತೆಗಳು ಬಯಲಲ್ಲಿ ಹರಿಸ್ತಾ ಇದೆಯಾ? ವೇಷವಾಟಿಕೆ ಮಾಡೋರ ಹತ್ರ, ಅವ್ರ ಹತ್ರ ಹೋಗ್ತಾ ಇದೆಯಾ?
100 ಜನ ಸವಾಸ ಮಾಡಿ ಆ ಬೈಲಲ್ಲಿ ಹೋಗಿ ನೀನು ಬೀಳ್ತಾ ಇದೆಯಾ, ಆ ಕೊಚ್ಚಲ್ಲಿ ಹೋಗಿ ಬೀಳ್ತಾ ಇದೆಯಾ, ಆ ಗ್ರೌಂಡಲ್ಲಿ ಹೋಗಿ ನೀನು ಸಾಯ್ತಾ ಇದೆಯಾ? ನಿನ್ನ ಹೆಂಡತಿ ಜೊತೆ ಇರಪ್ಪ ಸುಖವಾಗಿ. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಅದಕ್ಕೆ ಜಗಳ ಮಾಡ್ಕೊಂಡು ಯಾಕೆ ಕುಡ್ಕೊಂಡು ಬೇರೆ ವೇಷವಾಟಿಗೆ ಸವಾಸ ಮಾಡ್ತೆ? ನಿನ್ನ ಹೊರತೆಗಳು ಬಯಲಿನಲ್ಲಿಯೂ ನಿನ್ನ ಕಾಲುವೆಗಳು ಚೌಕದಲ್ಲಿಯೂ ಹರಿಯುವುದು ವಿಹಿತವೇ. ಹಿತ ಅಲ್ಲ, ಅದು ವಿಹಿತ. ರೋಗ ಬಂದು ಏಡ್ಸ್ ಬಂದು ಸತ್ತೋಗ್ತೀಯ. ನಿನ್ನ ಹೆಂಡತಿ ಬೀದಿ ಪಾಲಾಗ್ತಾಳೆ. ನಿನ್ನ ಹೆಂಡತಿ ಆಮೇಲೆ ಬೇರೆಯವ್ರ ಸವಾಸ ಮಾಡಬೇಕಾಯ್ತದೆ. ನಿನ್ನ ಮಕ್ಕಳು ಬೇರೆಯವ್ರಿಗೆ ಅಪ್ಪ ಅಂತಾರೆ, ಆಮೇಲೆ ಅಪ್ಪ ಯಾರಂತಾರೆ ಗೊತ್ತಿಲ್ಲ, ಆಧಾರ ಅಡ್ರೆಸ್ಗಿಂತ ಸತ್ತೋಗ್ಬೇಕಾಯ್ತದೆ ಏಡ್ಸ್ ಮಂದಿ. ನೋಡಿ ಕೆಳಗಡೆ 17ನೇ ವಚನ, ಅವು ನೀನೊಬ್ಬನಿಗೋಸ್ಕರವೇ ಹರಿಯಲಿ. ನಿನ್ನ ಹೆಂಡತಿ ನಿನಗೋಸ್ಕರವೇ ಮಾತ್ರ ಪ್ರೀತಿ ತೋರಿಸೋ ಥರ ಮಾಡಿಕೋ. ಪರರು ನಿನ್ನೊಂದಿಗೆ ಸೇರಿ ಕುಡಿಯಬಾರದು. ನೀನು ಬೇರೆಯವ್ರ ಹೆಣ್ಮಕ್ಳು ಸವಾಸ ಮಾಡಿ, ನಿನ್ನ ಹೆಂಡತಿ ಬೇರೆಯವ್ರ ಸವಾಸ ಮಾಡಿ, ಪರರು ನಿನ್ನೊಂದಿಗೆ ಸೇರಿ ಏನು ಮಾಡ್ತಾರಂತೆ? ಕುಡಿಯಬಾರದು. ನಿನ್ನ ಹೆಂಡತಿಯನ್ನು ನೀನೇ ಅನುಭವಿಸಬೇಕು, ಬೇರೆಯವರು ಏನು ಮಾಡಬಾರ್ದು? ಕುಡಿಯಬಾರದು. ಮತ್ತು ನೀನು ಬೇರೆ ಕಡೆ ಹೋಗಿ ಹರಿಸಬಾರದು. ಅರ್ಥ ಆಯ್ತಾ ವಾಕ್ಯ? ನಿನ್ನ ಹೊರತೆಗಳು ಬಯಲಿನಲ್ಲಿ ಹರಿಯಬಾರದು, ನಿನ್ನ ಹೆಂಡತಿ ಪರರೊಟ್ಟಿಗೆ ಸೇರಿ ಕುಡಿಯಬಾರದು. ಅರ್ಥ ಆಗೈತೆ ಅನ್ಕೋತೀನಿ. ನೀನು ಬಯಲಲ್ಲಿ ನಿನ್ನ ದೇಹದ ರಕ್ತವನ್ನು ಹರಿಸ್ಬೇಡ. ನಿನ್ನ ಹೆಂಡತಿ ಬೇರೆಯವ್ರ ಜೊತೆ ಸವಾಸ ಮಾಡಿ ಅವಳ ಜೊತೆ ನೀನು ಸವಾಸ ಮಾಡಿರ್ತೀಯ. ಬೇರೆಯವರು ಸವಾಸ ಮಾಡಿದಾಗ ಏನಾಗುತ್ತೆ ಗೊತ್ತಾ? ರೋಗಗಳನ್ನ ಅಂಟ್ಕೊಳುತ್ತೆ. ಭಯಂಕರವಾದಂಥ ರೋಗ. ಏಡ್ಸ್ ಬಂದರೆ ಏನಾಗುತ್ತೆ ಗೊತ್ತಾ? ದೇಹದಲ್ಲಿರೋಂಥ ಮೂಳೆ ಎಲ್ಲ ಆಚೆ ಕಡೆ ಆಗುತ್ತೆ. ಮಾಂಸ ಅಡ್ರೆಸ್ಗೆ ಇರಲ್ಲ, ದೇಹದಲ್ಲಿರೋ ಮೂಳೆ ಎಲ್ಲ ಆಚೆ ಕಡೆ. ಆಮೇಲೆ ಯಾರ ಹತ್ರ ಹೋಗೋದು? ಅವಾಗ ಯಾರ ಹತ್ರ ಹೋಗೋದು? ವೇಶ್ಯರು ಬಂದು ಕರೆದ್ರೂ ಹೋಗ್ದಿರೋಂಥ ಸ್ಥಿತಿ ಆಗೋಯ್ತದೆ. ಬೇಡ, ದೇಹದ ರಕ್ತ ಉರಿತಾ ಇದೆ, ಮೆರಿತಾ ಇದೆ ಅಂತ ಹೋಗಿ ಎಲ್ಲೆಲ್ಲೂ ಬೈಲಲ್ಲಿ ಹರಿಸೋದು ಬೇಡ. ಕಂಟ್ರೋಲಾಗಿ ಇಟ್ಕೊಂಡು ನಿನ್ನ ಹೆಂಡತಿ ಜೊತೆ ಸುಖವಾಗ್ಬಿಟ್ಟು. ಯಾಕೆ ಬೈಲಲ್ಲಿ ಹರಿಸ್ತೀಯ ನಿನ್ನ ದೇಹದ ರಕ್ತ? ಕಂಟ್ರೋಲ್. ನಿನ್ನ ದೇಹವನ್ನು ಹತೋಟಿಲಿ ಇಟ್ಕೊಬೇಕಾದ್ರೆ ಯೇಸು ಸ್ವಾಮಿ ಹತ್ರ ಬಾ. ಯೇಸು ಸ್ವಾಮಿ ಹೇಳುವಂಥ ಮಾತನ್ನು ಕೇಳಿದ್ರೆ ನಿನ್ನ ದೇಹವನ್ನು ಯಾವ ರೀತಿ ಕಂಟ್ರೋಲಾಗಿ ಇಟ್ಕೋಬೇಕು, ಎಲ್ಲಿ ಬ್ರೇಕ್ ಹೊಡಿಬೇಕು, ಎಲ್ಲಿ ಎಕ್ಸ್ಲೇಟರ್ ಕೊಡಬೇಕು, ಎಲ್ಲಿ ಬ್ರೇಕ್ ಹೊಡಿಬೇಕು, ಎಲ್ಲಿ ಎಕ್ಸ್ಲೇಟರ್ ಕೊಡಬೇಕು, ಎಲ್ಲಿ ಸ್ಟೇರಿಂಗ್ ತಿರ್ಸ್ಬೇಕು, ಎಲ್ಲ ಗೊತ್ತಾಗುತ್ತೆ. ಇಲ್ಲ ಅಂದರೆ ಹಳ್ಳ ದಿಣ್ಣೆ ಬಂದು ಬೈಲಲ್ಲಿ ವೇಷವಾಟಿಕೆ ಸವಾಸ ಮಾಡಿ ಬಾವಿಗೆ ಹೋಗಿ ಬಿದ್ದು ನೀನು ಸರ್ವನಾಶ ಆಗ್ತದೆ. ಅವು ನಿನ್ನೊಬ್ಬನಿಗೋಸ್ಕರವೇ ಹರಿಯಲಿ. ಪರರು ನಿನ್ನೊಂದಿಗೆ ಸೇರಿ, ನೀನೇನಾದ್ರು ಬೇರೆ ಪರ ಸ್ತ್ರೀಯರ ಸವಾಸ ಮಾಡಿದ್ರೆ ನಿನ್ನ ಹೆಂಡತಿನೂ ಪರ ಗಂಡಸರನ್ನು ಸವಾಸ ಮಾಡ್ತಾರೆ. ಪರರು ನಿನ್ನೊಂದಿಗೆ ಸೇರಿ ಕುಡಿಯಬಾರದು. ನಿನ್ನ ಬುಗ್ಗೆಯು ದೇವರ ಆಶೀರ್ವಾದವನ್ನು ಹೊಂದಲಿ. ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸು. ನಿನ್ನ ಯೌವನದ ಕಾಲದ ಪತ್ನಿ ಆಗಿರ್ಬೋದು, ಮುದುಕಿಯಾದ ಪತ್ನಿ ಆಗಿರ್ಬೋದು, ಹುಡುಗಿಯಾದ ಪತ್ನಿ ಆಗಿರ್ಬೋದು, ಯೌವನದಲ್ಲಿ ಇರುವಂಥ ಪತ್ನಿ ಆಗಿರ್ಬೋದು, ಅವಳಲ್ಲೇ ಆನಂದಿಸು, ಅವಳಲ್ಲೇ ಸುಖವಾಗಿರು. ನೀನು ಮಾತ್ರ ಬೇರೆ ಕಡೆ ಗಲೀಜೆಲ್ಲ ಅಂಟಿಸ್ಕೊಬೋದು. ನಿಂತು ಹೋದರೆ ಅದೇ ರೀತಿ ನೀನು ತಡ್ಕೊಂಡಿರ್ತೀಯ. ಬೇಡ, ತಡ್ಕೊಳಕ್ಕಾಗಲ್ಲ. ಆತ್ಮಹತ್ಯೆ ಮಾಡಿಸೋದಾಗ್ಬೇಕಾಯ್ತದೆ. ನೀನು ಮಾಡೋ ತಪ್ಪು ನೀನು ಹೆಂಡತಿ ಮಾಡಿದ್ರೆ, ಅಥವಾ ನಿನ್ನ ತಂಗಿಗೆ ಹೇಳ್ತಾ ಇರೋದು, ಅಕ್ಕ ತಂಗಿರು ಯಾರು ಇರ್ತಾರೆ, ಏನಮ್ಮ ನೀನು ಮಾಡೋ ತಪ್ಪು ನಿನ್ನ ಗಂಡನು ನಿನ್ನ ಮಗಳು ಮಾಡೋನೇನು ಸಹಿಸ್ತೀಯ? ನೀನೇನೋ ವೇಷವಾಟಿಕೆ ಮಾಡಿ ದುಡ್ಡು ಸಂಪಾದನೆ ಮಾಡಿ ನಿನ್ನ ಮಗಳಿಗೋ ಜೋರಾಗಿ ಮದುವೆ ಮಾಡಿದ್ದೆ, ವೇಷವಾಟಿಕೆ ಸವಾಸ ಮಾಡಿ ದುಡ್ಡನ್ನು ಸಂಪಾದನೆ ಮಾಡಿದ್ದೆ, ಬಿಲ್ಡಿಂಗ್ ಕಟ್ಟಿದ್ದೆ, ಕಾರ್ಪೊರೇಟ್. ನಿನ್ನ ಮಗಳು ನಿನ್ನ ಥರನೇ ವೇಷವಾಟಿಕೆ ಆದರೆ ಅದು ಚೆನ್ನಾಗಿರುತ್ತಾ? ನಿನ್ನ ಮಗನು ನಿನ್ನ ಥರನೇ ನೀಚನಾಗಿ ದುಷ್ಟನಾಗಿ ವ್ಯಭಿಚಾರಿಯಾಗಿ ಏಡ್ಸ್ ಮನಸ್ಸತ್ತವ್ರಿಗೆ ನಿನ್ನ ಸಮಾಧಾನ ಇರ್ತಾ? ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಪ್ರಪಂಚದಲ್ಲಿರುವಂಥ ಜನರು ದೇವ್ರು ನೋಡ್ತಾ ಇಲ್ಲ ಅಂತ ಅನ್ಕೋತಾವ್ರೆ. ದೇವ್ರಿಗೇನು ಕಾಣಲ್ಲ, ದೇವ್ರಿಗೇನು ಗೊತ್ತಿಲ್ಲ, ದೇವ್ರಿಗೆ ಮೋಡ ಅಡ್ಡ ಐತೆ, ಆತನ ಆಕಾಶದಿಂದ ನೋಡೋದಕ್ಕೆ ಹೇಗೆ ಸಾಧ್ಯ ಅಂತ ಅಂದುಕೊಂಡಂಥ ಮೂಢರು ಆ ಕಾಲದಲ್ಲೂ ಇದ್ದರು, ಈಗಲೂ ಇದ್ದಾರೆ. ಮೋಡ ಅಡ್ಡ ಐತೆ, ಮೋಡ ಇಟ್ಟಿರೋದೇ ಆತನ ಅಲ್ವಾ? ಮೋಡ ಇಟ್ಟಿರೋದೇ ಆತ. ಕೆಲವು ಕಡೆ CC ಕ್ಯಾಮ್ರಾ ಇಟ್ಟಿರ್ತಾರೆ, ಕಳ್ತನ ನಡೀತವೆ. ಇಟ್ಟಿರೋದು ಯಾರು? CC ಕ್ಯಾಮ್ರಾ ಓನರು. ಎಲ್ಲ ಕವರ್ ಆಗಿರ್ತದೆ. ಈ ಅಮಾಯಕ ಏನೂ ಗೊತ್ತಿಲ್ಲ ಅಂತ ಹೋಗಿ ಅಲ್ಲಿ ಕಳ್ತನ ಮಾಡಿ ಹೋಗಿರ್ತಾನೆ. ಬೆಳಗ್ಗೆ ನೋಡಿ CC ಕ್ಯಾಮ್ರಾ ತೆಗೆದಾಗ ಎಲ್ಲ ಬೈಲು. ಅದೇ ರೀತಿ ದೇವ್ರಿಗೆಲ್ಲ ಕಾಣುತ್ತೆ. ಸ್ವಂತ ಹೆಂಡತಿಯಲ್ಲಿ, ಸ್ವಂತ ಗಂಡನಲ್ಲಿ ನಾವು ನಮ್ಮ ದೇಹದ ಕೋರಿಕೆಗಳನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಸ್ವಂತ ಗಂಡ, ಸ್ವಂತ ಹೆಂಡತಿ ಮಾತ್ರ ಇರಲಿ. ಬೇರೆಯವ್ರ ಸವಾಸ ಮಾಡಿ ನಿಮ್ಮ ದೇಹವನ್ನು ಹಾಳು ಮಾಡ್ಕೋಬೇಡಿ. ಈ ರೀತಿ ಇದ್ದು ಯೇಸು ಸ್ವಾಮಿನ ನಂಬದೇ ಇದ್ದರೆ ಭಯಂಕರವಾದ ದುರ್ಮರಣ, ಭಯಂಕರವಾದಂಥ ಮರಣ. ಯಾವ ರೀತಿ ಇದ್ದರೂ ಗಂಡ ಹೆಂಡತಿ ಸುಖವಾಗಿ ನಾನು ಹೇಳಿದ ರೀತಿ ನೀವು ಬದುಕು. ಯೇಸು ಸ್ವಾಮಿ ನೀವು ತಿಳ್ಕೊಳ್ಳಿಲ್ಲ ಅಂದರೆ ಹೋಗೋದಂತೂ ಗ್ಯಾರಂಟಿ ನರಕಕ್ಕೆ ಪ್ರಿಯರು, ನರಕ.
ಈ ಲೋಕದಲ್ಲಿ ದೇವ್ರು ಕೊಟ್ಟಿದ್ದು, ದೇವರೇ ಹೆಂಡತಿ ಕೊಟ್ಟಿದ್ದು, ದೇವರೇ ಗಂಡನ ಕೊಟ್ಟಿದ್ದು, ದೇವರೇ ತಂದೆ ತಾಯಿ ಕೊಟ್ಟಿದ್ದು, ದೇವರೇ ಅಣ್ಣ ತಮ್ಮನ ಕೊಟ್ಟಿದ್ದು, ದೇವರೇ ಕೊಟ್ಟಿದ್ದ ದೇವರೇ ನೀವು ಮರೆತುಬಿಟ್ಟು ಸುಖವಾಗಿ ಸಮಾಧಾನವಾಗಿ 70 ವರ್ಷ 80 ವರ್ಷ ಆರಾಮಾಗಿ ನೀವು ಇದ್ದು ಒಳ್ಳೆ ಆರೋಗ್ಯ, ಒಳ್ಳೆ ಸ್ಟೇಜು, ಒಳ್ಳೆ ಬಂಗ್ಲೆ, ಒಳ್ಳೆ ಕಾರು, ಒಳ್ಳೆ ಜಾಗದಲ್ಲಿ ಒಳ್ಳೆ ಒಂದು ಹೈಫೈ ಜೀವನ ಮಾಡಿನೂ ಯೇಸು ಸ್ವಾಮಿನ ತಿಳ್ಕೊಳ್ಳಿ ಅಂದರೆ ಹೋಗೋದು ಮಾತ್ರ ಆರದ ಅಗ್ನಿ ಕೆರೆಗೆ. ಅರ್ಥ ಮಾಡಿಕೊಳ್ಳಿ, ದೇವ್ರನ್ನ ನಂಬಿಕೊಳ್ಳಿ ಪ್ರಿಯರೇ. ಯೇಸು ಸ್ವಾಮಿನ ನಂಬಿಕೊಂಡ್ರೆ ಪ್ರಿಯರೇ ನಮ್ಮ ಪಾಪಕ್ಕೋಸ್ಕರ ಆತನ ಪ್ರಾಣ ಕೊಟ್ಟಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 1:29 ವಚನದಲ್ಲಿ ದೇವರು ಹೇಳುವಂಥ ಮಾತು, ಹಾಗೂ ಯಜ್ಞದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಬಂದಂಥ ಯಜ್ಞದ ಕುರಿ ಯೇಸು ಕ್ರಿಸ್ತನ ಒಬ್ಬನೇ ಪ್ರಿಯರೇ. ನಮಗೋಸ್ಕರ ಪ್ರಾಣ ಕೊಡುವುದಕ್ಕೆ ಒಬ್ಬ ಬಲಿ ಬೇಕಾಗಿದೆ ಪ್ರಿಯರೇ. ಆ ಬಲಿ ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ಕಳಿಸಿ ಪಾಪ ನಿವಾರಣೆಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಕಾಪಾಡಿದರು. ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ವಿಷಯವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ವಾಕ್ಯಕ್ಕೆ ಅನುಸಾರವಾಗಿ ನೀವು ಜೀವನ ಮಾಡುವುದಾದರೆ ನಿಜವಾಗ್ಲೂ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಪ್ರಿಯರೇ. ಅರ್ಥ ಮಾಡಿ ಪ್ರಾರ್ಥನೆ ಮಾಡಿ. ಭೂಪರ ಲೋಕಗಳನ್ನು ಉಂಟು ಮಾಡಿ ಅಂತ ನಮ್ಮ ತಂದೆ ಆ ದೇವರೇ ನಿಮಗೆ ಸ್ತೋತ್ರಗಳು ತಂದೆ. ಅಪ್ಪ, ನಿಮ್ಮ ಮಾತುಗಳನ್ನು ತಂದೆ ನಿಮ್ಮ ಮಕ್ಕಳಾದಂಥ ದೇವರೇ ಅನೇಕರಿಗೆ ಹೇಳಿದ್ದೇನಪ್ಪ ದೇವರೇ. ಅನೇಕರು ತಂದೆ ನಿಮ್ಮ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಈ ಸತ್ಯವೇದ ಗ್ರಂಥ ಎಷ್ಟು ತಂದೆ ಮಹೋನ್ನತವಾದದ್ದು, ಎಷ್ಟು ಅದ್ಭುತವಾದದ್ದು, ಎಷ್ಟು ಸತ್ಯವಾದದ್ದು ಎಂದು ತಿಳಿದುಕೊಂಡು ಅನೇಕರು ನಿಮ್ಮ ಕಡೆ ತಿರುಗಿಕೊಳ್ಳುವುದಕ್ಕೆ ತಂದೆ ಅವರ ಮನೋನೇತ್ರಗಳನ್ನು ಬೆಳಗಿಸಿರಿ, ಅವರ ಹೃದಯಗಳನ್ನು ತಂದೆ ನೀವು ತೆರೆದು ತಂದೆ ನೀವು ತಾನೇ ಅವರಿಗೆ ಅರ್ಥ ಮಾಡಿಸಿರಿ ತಂದೆ. ದೇವರೇ ಕಾಪಾಡಿರಿ, ದಯೆ ತೋರಿಸಿರಿ. ಗಂಡ ಹೆಂಡತಿ ಸಂಬಂಧ ನಿಷ್ಕಪಟವಾಗಿರಲಿ, ನಿಷ್ಕಳಂಕವಾಗಿರಲಿ ತಂದೆ. ದೇವರೇ ಅವರ ಮಧ್ಯದಲ್ಲಿ ಸೈತಾನನು ಯಾವುದೇ ರೀತಿಯಂಥ ದೇವರೇ ದುಷ್ಟ ಸಂಬಂಧಗಳನ್ನು ಸೇರಿಸಿ ದೇವರ ಸಂಸಾರವನ್ನು ಹಾಳು ಮಾಡದಂತೆ ತಂದೆ ದೇವರೇ ಪವಿತ್ರರಾಗಿ ಗಂಡ ಹೆಂಡತಿರು ಬದುಕುವಂತೆ ಸಹಾಯ ಮಾಡಿ ದೇವರೇ. ಅವರ ರಕ್ಷಣೆಯನ್ನು ಹೊಂದಿಕೊಂಡು ನಿಮ್ಮ ಕಡೆ ಬರುವುದಕ್ಕೆ ಸಹಾಯ ಮಾಡಿ. ಯಾಕೆಂದರೆ ನಿಮ್ಮ ಮಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷೆ ಸ್ಥಾನ ತೆಗೆದುಕೊಳ್ಳುವಾಗ ದೇವರೇ ಅವರ ದೇಹವನ್ನು ಯಾವ ರೀತಿ ಹತೋಟಿ ಇಟ್ಕೋಬೇಕು, ಯಾವ ರೀತಿ ಅವರು ಅದನ್ನು ದೇವರೇ ಪವಿತ್ರವಾಗಿ ನಡೆಸಬೇಕೆಂದು ತಂದೆ ಅಪ್ಪ ನೀವು ಹೇಳಿದಿರ. ಈ ದೇಹ ಎಂಬ ದೇವಾಲಯವನ್ನು ನಿಮಗೋಸ್ಕರ ತಂದೆ ಮುಡಿಪಾಗಿಡುವುದಕ್ಕೆ ಸಹಾಯ ಮಾಡಿ ಕಾಪಾಡಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡೋಣ ತಂದೆ.